ಎಲ್ರಿಗೂ ನಮಸ್ಕಾರ. ನಾನು ಕಾಳಿಗುಂಡಿ ಶಿವಕುಮಾರ್. ಕಳೆದ ಒಂದು 30 ವರ್ಷಗಳಿಂದ ನಾನು ಈ ಪತ್ರಿಕೆಗಳಲ್ಲಿ ವಿವಿಧ ಭಾಷೆಗಳಲ್ಲಿ ಬಂದಿರುವ ಗಣಪತಿಯ ಚಿತ್ರಗಳನ್ನ ಪ್ರದರ್ಶನ ಮಾಡಿದ್ದೇನೆ. ಅಂದ್ರೆ ಕನ್ನಡ, ಹಿಂದಿ, ತಮಿಳು, ತೆಲುಗು, ಮರಾಠಿ, ಉರ್ದು ಎಲ್ಲಾ ಭಾಷೆಗಳಲ್ಲಿರುವ ಗಣಪತಿಗಳ ಚಿತ್ರ ಮತ್ತು ಲೇಖನಗಳನ್ನ ಕೂಡ ಸಂಗ್ರಹ ಮಾಡಿದ್ದೇನೆ. ಇದು ಒಂದು ಆಧ್ಯಾತ್ಮ ಪತ್ರಿಕೆಗಳು, ಜೊತೆಗೆ ಮದುವೆಯ ಕರವಲಯಗಳಲ್ಲೂ ಕೂಡ ಗಣಪತಿಯ ಚಿತ್ರಗಳನ್ನ ನಾನು ಪ್ರದರ್ಶನ ಮಾಡಿದ್ದೇನೆ. ಜೊತೆಗೆ ಕಲಾವಿದರ ಕಲ್ಪನೆಯಲ್ಲಿ ಗಣಪತಿ ವರ್ಷದಿಂದ ವರ್ಷಕ್ಕೆ ಅಂದ್ರೆ ಪ್ರಚಲಿತ ವಿದ್ಯಮಾನಕ್ಕೆ ತಕ್ಕಂತೆ ಗಣಪತಿಯ ಚಿತ್ರಗಳನ್ನು ಕೂಡ ಕಲಾವಿದರುಗಳು ಮಾಡ್ತಾ ಇದ್ದಾರೆ. ಆತರ ಚಿತ್ರಗಳು, ಜೊತೆಗೆ ಗಣಪತಿಯ ವಿವಿಧ ಅವತಾರಗಳು, ಜೊತೆಗೆ ಒಂದು 21 ಬಗೆಯ ಒಂದು ಏನೇನು ಇದಿದೆ ಎಲ್ಲವನ್ನ, ಅಂದ್ರೆ ಗಣಪತಿಯ ನೈವೇದ್ಯಕ್ಕೆ ಏನೇನು ಇಡ್ತೀವಿ ಎಲ್ಲದ್ರ ಬಗ್ಗೆನೂ ಮಾಹಿತಿ ಇದೆ. ಇದು ಮ್ಯಾಗಜಿನ್ಗಳು, ವಾರಪತ್ರಿಕೆ, ಮಾಸಪತ್ರಿಕೆಗಳು. ಒಳಗಡೆ ಪುಟ ತೆರೆದ್ರೆ ಮತ್ತಷ್ಟು ಮಾಹಿತಿ ಇದೆ. ಅದನ್ನೆಲ್ಲ ಅಂಟಿಸ್ಕೊಂಡ್ರೆ ಟೈಮ್ ಸಾಕಾಗಲ್ಲ. ಅದರಿಂದಾಗಿ ಪತ್ರಿಕೆಗಳಲ್ಲಿ ಬಂದಿರುವ ಗಣಪತಿಗಳನ್ನ ಮಾತ್ರ ಇಟ್ಟಿದ್ದೇನೆ. ಇನ್ನೂ ಈ ಜಾಗ ಸಾಕಾಗಲ್ಲ, ಫ್ರೀ ಇದ್ದಾಗ ಮಾತ್ರ ಮಾಡ್ತಾ ಇದ್ದೇನೆ. ವೃತ್ತಿಯಲ್ಲಿ ನಾನು ಸರ್ಕಾರಿ ನೌಕರರಾಗಿರೋದ್ರಿಂದ ಪ್ರವೃತ್ತಿಯಲ್ಲಿ ಸದಭಿರುಚಿ ಈ ತರ ಹವ್ಯಾಸಗಳನ್ನ ಮೂಡಿಸ್ಕೊಂಡು ಬಂದಿದ್ದೇನೆ. ಇವರು ಕೊಕ್ಕಡ ವೆಂಕಟರಮಣ ಭಟ್ ಅಂತ ಮಂಡ್ಯದಿಂದ ಬಂದಿದ್ದಾರೆ. ಅವರು ಶ್ರೀಕಂಠ ಸ್ವಾಮಿಗಳು ಆರ್ಟ್ ಗ್ಯಾಲರಿ ಸಂಚಾಲಕರಾಗಿದ್ದಾರೆ. ಜೊತೆಗೆ ಇವರು ಮುತ್ತುಸ್ವಾಮಿ ಅವರು, ಹಾಗೇನೆ ನಮ್ಮ ಸ್ನೇಹಿತರೆಲ್ಲ, ನಮ್ಮ ಬ್ರದರ್ ಎಲ್ಲ ಬಂದಿದ್ದಾರೆ. ಯಾಕಂದ್ರೆ ಅವರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಸಹಕಾರ ಮಾಡ್ತಾರೆ. ಅದರಿಂದಾಗಿ ಈ ಒಂದು ಬೃಹತ್ ಇವತ್ತು ಗೌರಿ ಹಬ್ಬ ಇರೋದ್ರಿಂದ ನಾಳೆ ಗಣಪತಿ ಹಬ್ಬ. ಈ ಒಂದು ಪ್ರಯುಕ್ತ ಈ ಒಂದು ಪ್ರದರ್ಶನವನ್ನ 3 ದಿನ ಇಟ್ಟಿದ್ದೇನೆ. ಅಂದ್ರೆ ಬುಧವಾರ, ಗುರುವಾರ, ಶುಕ್ರವಾರ ಇಟ್ಟಿದ್ದೇನೆ. ಅದರಿಂದಾಗಿ ಜೊತೆಗೆ ಈ ಸಂಗ್ರಹದಲ್ಲಿ ವಿಶೇಷ ಮಹತ್ವ ಅಂದ್ರೆ ಇತಿಹಾಸದ ಪುಟಗಳಲ್ಲಿರುವ ಗಣಪತಿಗಳ ವಿಗ್ರಹಗಳು ಇದೆ. ಅಂದ್ರೆ ಸಾಸಿವೆ ಕಾಳು ಗಣಪತಿ ಆಗಿರ್ಬೋದು, ಪ್ರತಿಯೊಂದು ಗಣಪತಿಗಳು, ಬಾದಾಮಿ ಆಗಿರ್ಬೋದು, ಐಹೊಳೆ ಆಗಿರ್ಬೋದು, ಎಲ್ಲ ಕಡೆ ಇರುವ ಒಂದು ಗಣಪತಿಯ ಮಾಹಿತಿಗಳು ಕೂಡ ಇಲ್ಲಿದೆ. ಅದರಿಂದಾಗಿ ಗಣಪತಿಯ ಸರ್ವಾಂತರ್ಯಾಮಿ ಅಂತಾರಲ್ಲ, ಆತರ ಬಹುರೂಪಿ. ಅದೇ ರೀತಿ ನೋಡಿ, ಗಣಪತಿಗೆ ವಿವಿಧ ಅವತಾರಗಳು. ಅದರಿಂದಾಗಿ ಗಣಪತಿಗಳನ್ನ ನಾವು ಸರ್ ಮ್ಯಾಗಜಿನ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನಾವು ದಿನಪತ್ರಿಕೆಗಳು, ವಾರಪತ್ರಿಕೆಗಳು, ಮಾಸಪತ್ರಿಕೆಗಳು, ಪ್ರತಿಯೊಂದು ಪತ್ರಿಕೆಗಳನ್ನ ನಾನು ಕೊಂಡ್ಕೊಳ್ತೀನಿ. ದುಡ್ಡು ಕೊಂಡ್ಕೊಂಡು ಹಬ್ಬದ ಸಮಯದಲ್ಲಿ ಎಲ್ಲಾ ಪತ್ರಿಕೆಗಳು ಬರೋದ್ರಿಂದ ಒಂದು ಅಲ್ಲಿ ವ್ಯಂಗ್ಯ ಚಿತ್ರ ಆಗಿರ್ಬೋದು, ಅಂದ್ರೆ ಕಲಾವಿದರ ಕಲ್ಪನೆಯಲ್ಲಿ ಗಣಪತಿಯ ಚಿತ್ರಗಳಾಗಿರ್ಬೋದು, ಎಲ್ಲವನ್ನು ಕೂಡ ನಾವು ಈ ಒಂದು ಮ್ಯಾಗಜಿನ್ ಗಳಲ್ಲಿ ನೋಡ್ಬೋದು. ಅಲ್ಲಿ ಲೇಖನಗಳು ಇರುತ್ತೆ, ಗಣಪತಿಗೆ ಸಂಬಂಧಪಟ್ಟ ಮಾಹಿತಿಗಳು ಕೂಡ ಇರುತ್ತೆ. ಅದರಿಂದಾಗಿ ಏನೋ ಒಂದು ಆಸಕ್ತಿ, ಚಿಕ್ಕದಾಗಿ ಶುರು ಮಾಡಿದ ಹವ್ಯಾಸ ಈ ರೀತಿ ಬೃಹದಾಕಾರ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅದರಿಂದಾಗಿ ಈ ಗಣಪ ವರ್ಷವೂ ಕೂಡ ತನ್ನ ಬಹುರೂಪದೊಂದಿಗೆ ನಮ್ಮ ಈ ಭೂಮಿಯ ಮೇಲೆ ಬಂದು, ಹೇಗೆ ಒಂದು ವರ್ಷಕ್ಕೊಂದ್ಸಲಿ ಗೌರಿ ಹಬ್ಬ, ಗಣೇಶ ಹಬ್ಬ ಬರ್ತಾನೆ, ಅದೇ ರೀತಿ ಕಲಾವಿದರ ಕಲ್ಪನೆ ಇದ್ರೆ ಇಲ್ಲಿ ಕಲಾವಿದರಿಗೂ ಕೂಡ ಸ್ಥಾನ ಕೊಟ್ಟಿದ್ದೇನೆ. ಯಾಕಂದ್ರೆ ಕಲಾವಿದರು ಇಲ್ಲದ್ರೆ ಆಗಲ್ಲ. ನೋಡಿ, ಇವರು ಬಾಲಗಂಗಾಧರನಾಥ ತಿಲಕ್ ಅವರು, ಇವರ ಹೆಸರಿನಿಂದ ನಾವು ಇದು ಸ್ವಾತಂತ್ರ್ಯ ಅಂದ್ರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಕೂಡ ಗಣಪತಿ ನಾಂದಿ ಆಡುತ್ತೆ. ಸ್ವಾತಂತ್ರ್ಯ ಬರೋದಕ್ಕೆ ಅವರು ವಿವಿಧತೆಯಲ್ಲಿ ಏಕತೆ ಎನ್ನುವಂತೆ ಬಾಲಗಂಗಾಧರರು ಸಾರ್ವಜನಿಕವಾಗಿ ಗಣಪತಿ ಉತ್ಸವವನ್ನ ಜಾರಿಗೆ ತಂದ್ರು. ಅಂದಿನಿಂದ ಇವತ್ತಿನವರೆಗೂ ಕೂಡ ಗಣಪತಿ ಅಂದ್ರೆ ವಿವಿಧತೆಯಲ್ಲಿ ಏಕತೆ ಎನ್ನುವ ರೀತಿಯಲ್ಲಿ ಎಲ್ಲಾ ಜನಾಂಗದವರು ಕೂಡ ಗಣಪತಿ ಹಬ್ಬವನ್ನ ಆಚರಿಸ್ತಾರೆ. ಅಂದ್ರೆ ಮುಸ್ಲಿಮ್ಸ್ ಆಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಎಲ್ಲರೂ ಕೂಡ ಹಿಂದೂಗಳ ಜೊತೆಯಲ್ಲಿ ಸೇರಿ ಒಂದು ಸದ್ಭಾವನೆ ರೀತಿಯಲ್ಲಿ ಎಲ್ಲ ಮಾಡ್ತಾರೆ. ಅದರಿಂದಾಗಿ ನಾವು ಈ ದಿನ ಈ ಒಂದು ಪ್ರದರ್ಶನವನ್ನ, ಮದುವೆ ಕರೆಯಲೆಯಲ್ಲೂ ಕೂಡ, ಅಂದ್ರೆ ಮದುವೆ ಮಾಡಿ ಮಾರನೇ ದಿನ ಅದು ಕಸ್ತಬಿಟ್ಟಿಗೆ ಹೋಗುತ್ತೆ. ಜೊತೆಗೆ ಪತ್ರಿಕೆಗಳು, ಇವತ್ತಿನ ಪತ್ರಿಕೆ ನಾಳೆ ರದ್ದಿ ಆಗುತ್ತೆ. ಇಂಥ ಸಂದರ್ಭದಲ್ಲಿ ನಾನು ಇದು ಸಂಗ್ರಹ ನೀವು ಆರಾಮಾಗಿ ನೋಡ್ತಾ ಇದ್ದೀರಾ. ಆದ್ರೆ ಇದನ್ನ ಸಂಗ್ರಹ ಮಾಡಿ ಕೆಲವೆಲ್ಲ ಕಲರ್ ಪೇಪರ್ ಬಂದ್ಬಿಟ್ಟಿದೆ. ಅದು ಸುಮಾರು 20 ವರ್ಷದ ಹಿಂದಿನ ಪೇಪರ್ಗಳು. ಜೊತೆಗೆ ನನ್ನ ಸಂಗ್ರಹಾಲಯದಲ್ಲಿ 2000ನೇ ಇಸ್ವಿ ಸ್ವಾಗತ ಮಾಡ್ತಿರೋ ಗಣಪತಿಗಳು ಕೂಡ ನೋಡ್ಬೋದು. ಅದೇ ರೀತಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋದ್ರೆ ಸಮಯನೇ ಸಾಕಾಗಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ಈ ಗಣಪತಿಯನ್ನ ವಿಸರ್ಜನೆ ಮಾಡಿದ ನಂತರಲ್ಲಿ ಕೆರೆ ಕಟ್ಟೆಗೆಲ್ಲ ಬಿಡ್ತಾರೆ. ನಮ್ಮ ಯುವಜನತೆಗೆ ಈ ಒಂದು ಚಿತ್ರಗಳನ್ನ ನಾನು ಅವೇರ್ನೆಸ್ ಮಾಡಕ್ಕೆ, ಅಂದ್ರೆ ಸಂದೇಶಗಳು ಮಾಡಕ್ಕೆ ಹೇಳ್ತಾ ಇದ್ದೀನಿ ಅವಾಗ. ಯಾಕಂದ್ರೆ ಈಗ POP ಗಣಪತಿ ಎಲ್ಲ ಮಾಡ್ಬೇಕು ಅಂತ ಇದಾರೆ. ಮಾಡಬಾರದು, ಜೇಡಿ ಮಣ್ಣಿನಿಂದ ಮಾಡಿದ ಗಣಪತಿ ವಿಗ್ರಹಗಳನ್ನ ಮಾಡ್ಬೇಕಾಗಿರೋದ್ರಿಂದ ಗಣಪತಿ ಅಂದ್ರೆ ಮಾಹಿತಿಯ ಜೊತೆಗೆ ಒಂದು ನಮ್ಮ ಆಧ್ಯಾತ್ಮ ಚಿಂತನೆಯ ಜೊತೆಗೆ ಮಾಹಿತಿಗಳು ಜೊತೆಗೆ, ಈಗ ನಾವು ಹೇಗೆ ಪರಿಸರ ಮಾಲಿನ್ಯವನ್ನ ಮಾಡ್ತಾ ಇದೀವಿ, ಅದನ್ನ ನಾವು ನಿರ್ಮೂಲನೆ ಮಾಡ್ಬೇಕಾಗತ್ತೆ. ಅದರಿಂದಾಗಿ ಈ ಮಣ್ಣಿನ ಗಣಪತಿಗಳನ್ನ, ಹಾಗೆ ನಮ್ಮ ಮನೆಯಲ್ಲಿ ಒಂದು ಬಕೆಟ್ ಅಲ್ಲಿ ಮುಳುಗಿಸಿ ಗಣಪತಿಯನ್ನ, ಅದನ್ನ ಗಿಡಗಳ ಹಾಕಿದ್ರೆ ಈ ಸಗಣಿಯಲ್ಲೂ ಮಾಡ್ತಾರೆ.
ಅದರಿಂದಾಗಿ ನಾವು ನಮ್ಮ ಒಂದು ವಿಜ್ಞಾನ ತಂತ್ರಜ್ಞಾನ ಬೆಳೆದಂತೆ ಗಣಪತಿ ವಿಗ್ರಹಗಳು ಕೂಡ ತರಾತರಿ ಬರ್ತಾ ಇದೆ. ಅದರಿಂದಾಗಿ ನಾವು ಪರಿಸರ ಮಾಲಿನ್ಯವನ್ನ ಮಾಡಬಹುದು. ಯಾಕಂದ್ರೆ ಪರಿಸರ ನಮ್ಮ ಒಬ್ಬರಿಗೆ ಅಲ್ಲ, ಮಾನವ ಕೂಡ 100 ಕೋಟಿ ಜನಗಳ ಎಲ್ಲ ಇದ್ರೂ ಕೂಡ ಸಕಲ ಜೀವಕೋಟಿ ರಾಶಿಗಳು ಕೂಡ ಈ ಪರಿಸರ ಸೇರಿದ್ರಿಂದ ನಾವು ಗಣಪತಿ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸುವ ಜೊತೆಗೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಇದು ಮುಂದಿನ ತಲೆಮಾರಿಗೂ ಕೂಡ ಈ ಒಂದು ಚಿತ್ರಗಳು ಕೊಂಡಿಯಾಗುತ್ತೆ ಅಂತ ನಾನಾದ್ರೂ ಭಾವಿಸ್ತೇನೆ. ಧನ್ಯವಾದಗಳು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಗಣ್ಯರಿಂದ ಗಿಡಕ್ಕೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಲಾಗುವುದು. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಈಗ ತಾನೇ ಒಂದು ಕಾರ್ಯಕ್ರಮವನ್ನು, ನಮ್ಮ ಒಂದು ಗಣಪತಿಯ ಪ್ರದರ್ಶನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ನಮ್ಮ ಆತ್ಮೀಯರು, ಹಿರಿಯರು ಹಾಗೂ ನನ್ನ ಮಾರ್ಗದರ್ಶಕರು ಆದ ಮಂಡ್ಯದ ಶ್ರೀ ಕೊಕ್ಕಡ ವೆಂಕಟರಮಣ ಭಟ್ರವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಕೋರ್ತೇನೆ. ಹಾಗೇನೆ ನಮ್ಮ ಈ ಒಂದು ವೇದಿಕೆಯಲ್ಲಿ ಮತ್ತೋರ್ವ ಆತ್ಮೀಯರು ಹಾಗೂ ಈ ಸಮಾರಂಭದಲ್ಲಿ ಕಾರ್ಯಕ್ರಮ ನಡೀತದೆ ಅಂತಂದ್ರೆ ಮುಖ್ಯವಾಗಿ ಇವರು ಕಾರಣ. ಈ ಕಾರ್ಯಕ್ರಮ ಒಂದು ದಿನದಲ್ಲಿ ತಯಾರಾಯಿತು. ನಿನ್ನೆ 9:15 ಇನ್ನೂ ಕಾರ್ಯಕ್ರಮ ಸೆಟ್ ಆಗಿರ್ಲಿಲ್ಲ. ನಾನು ಈ ವರ್ಷ ಮಾಡೋದ್ ಬೇಡ ಗಣಪತಿಗಳನ್ನ ಅನ್ಕೊಂಡಿದ್ದೆ, ಯಾಕಂದ್ರೆ ವರ್ಷ ಮಾಡ್ತಾ ಇರ್ತೀವಿ ಅಲ್ಲಿ ಬೇರೆ ಬೇರೆ ಕಡೆ ಅಂತ. ಆದ್ರೂ ಗಣಪತಿಯೇನೆ ನಮ್ಗೆ ಆಶೀರ್ವಾದ ಮಾಡಿದ್ನೇ ಏನೋ ಗೊತ್ತಿಲ್ಲ. ಅದರಿಂದಾಗಿ ನಾವು ತಕ್ಷಣ ಮುತ್ತುಸ್ವಾಮಿ ಅವರು ಹಾಗೇನೆ ಹೇಳ್ಬೇಕು ಶಿವಕುಮಾರ್ ಮಾಡಿ, ನಾನು ಪ್ರಭು ಸರ್ಗೆ ಹೇಳ್ತೀನಿ ಅಂತ ಹೇಳಿದ್ರು. ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ ನಮ್ಮ ದೀಪ್ತಿ ಸಾಂಸ್ಕೃತಿಕ ವೇದಿಕೆಯಿಂದ. ಹಾಗೇನೆ ನಮ್ಮ ಮತ್ತೋರ್ವ ಅತಿಥಿ ಅಂದ್ರೆ ಈ ಒಂದು ಸಂಸ್ಥೆಯ ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರದ ಅಧ್ಯಕ್ಷರಾದ ನಮ್ಮ ಪ್ರಭುಸ್ವಾಮಿ ಅವರು ಆಗಮಿಸಬೇಕಾಗಿತ್ತು. ಅವರು ಅನಿವಾರ್ಯ ಕಾರಣಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರಲಾಗ್ಲಿಲ್ಲ. ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರನ್ನು ಕೂಡ ನಾನು ನಮ್ಮ ಸಂಸ್ಥೆಯ ಪರವಾಗಿ ವೈಯಕ್ತಿಕವಾಗಿ ನಾವೊಂದು ಸ್ವಾಗತವನ್ನ ಕೋರ್ತೇನೆ. ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅನೇಕ ಸ್ನೇಹಿತರು, ನಮ್ಮ ಕುಟುಂಬ ವರ್ಗದವರೆಲ್ಲ ಬಂದಿದ್ದಾರೆ, ಅವರು ಕೂಡ ಸ್ವಾಗತ. ಹಾಗೇನೆ ನಮ್ಮ ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರದಲ್ಲಿ ಹಿರಿಯರು, ಅವರು ಆಟದಲ್ಲಿ ತಲ್ಲೀನರಾಗಿದ್ದಾರೆ, ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಗೇನೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಬಂದಿದ್ದಾರೆ, ಅವರು ಕೂಡ ಈ ಒಂದು ನನ್ನ ದೀಪ್ತಿ ಸಾಂಸ್ಕೃತಿಕ ವೇದಿಕೆ ಮತ್ತೆ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರ್ತೇನೆ. ನಾನು ಒಂದು 2 ನಿಮಿಷ ಮಾತಾಡ್ತೇನೆ. ಈ ಒಂದು ಕಾರ್ಯಕ್ರಮ ಹೇಗೆ ಹಿನ್ನೆಲೆ, ಅದು ಹೇಗೆ ರೂಪುಗೊಳ್ತು ಅಂತ. ನಾನು ವೃತ್ತಿಯಲ್ಲಿ ಸರ್ಕಾರಿ ನೌಕರ, ಅಂದ್ರೆ ಈಗ ಪ್ರಸ್ತುತ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ, ಅಂದ್ರೆ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ ಲೆಕ್ಕ ಪರಿಶೋಧನಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ, ಆಫೀಸರ್ ಆಗಿದ್ದೇನೆ ನಾನು. ಆದ್ರೆ ನಾನು ಬಾಲ್ಯದಿಂದಲೂ ಕೂಡ ಗಣಪತಿ ಬಗ್ಗೆ ಆಸಕ್ತಿ ಇತ್ತು. ಚಿಕ್ಕದಾಗಿ ಪ್ರಾರಂಭಿಸಿದ ಈ ಒಂದು ಸದಭಿರುಚಿ ಹವ್ಯಾಸ ಈಗ ದೊಡ್ಡದಾಕಾರ ಬೆಳೆದಿದೆ. ಮೊದಲು ಪತ್ರಿಕೆಗಳಿಂದ ನನ್ನ ದಿನಚರಿ ಹೇಗೆ ಅಂದ್ರೆ, ಪತ್ರಿಕೆಗಳನ್ನ ನಾನು ದಿನಾಲೂ ದುಡ್ಡು ಕೊಟ್ಟು ಕೊಂಡ್ಕೊಳ್ತೀನಿ. ಕೊಂಡ್ಕೊಟ್ಟಾಗ ಹಬ್ಬ ಹರಿದಿನಗಳಲ್ಲಿ ಹಾಗೆ ಪತ್ರಿಕೆಗಳನ್ನ ಕಣ್ಣಾಡಿಸ್ತಾ ಬಂದೆ. ಅಲ್ಲಿ ಏನೋ ಗಣಪತಿಗಳು ಚಿತ್ರ ಬಂದಾಗ ಆಕರ್ಷಣೆ ಮಾಡ್ತು. ಅಂದ್ರೆ ಮೊದಲು ಬರೀ ಚಿತ್ರಗಳು ಆಕರ್ಷಣೆ ಮಾಡ್ತು, ನಂತರದಲ್ಲಿ ಆ ಗಣಪತಿಗೆ ಸಂಬಂಧಪಟ್ಟ ಪುರಾಣ ಕಥೆಗಳಾಗಿರ್ಬೋದು, ಲೇಖನಗಳಾಗಿರ್ಬೋದು, ಅಥವಾ ಕಲಾವಿದನ ಕಲ್ಪನೆಗೆ, ಅಂದ್ರೆ ಈಗಲೂ ಕೂಡ ನೀವು ನೋಡ್ಬೋದು ಮೈಸೂರಿನ ಕುಂಬಾರ್ಗೇರಿ ರೇವಣ್ಣ ಅಂತ ಎಲ್ಲಾ ಪತ್ರಿಕೆಗಳಿಗೂ ಕೂಡ ಈಗಾಗ್ಲೇ ಸುಮಾರು ಚಿತ್ರಗಳನ್ನ ಕೊಟ್ಟಿದ್ದಾರೆ. ಈಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕಲಾವಿದನ ಕಲ್ಪನೆಗೆ ತಕ್ಕಂತೆ ವರ್ಷವೂ ಕೂಡ, ಅಂದ್ರೆ ಪ್ರಚಲಿತ ವಿದ್ಯಮಾನಗಳಿಗೆ ತಕ್ಕಂತೆ ನಮ್ಮ ಕಲಾವಿದರು ಮೋದಿ ಗಣಪತಿ ಆಗಿರ್ಬೋದು, ವೀರಪ್ಪನನ್ನ ರಾಜ್ಕುಮಾರ್ ಅವ್ರನ್ನ ವೀರಪ್ಪನ ಮುಕ್ತಗೊಳಿಸಿ ಬಿಡಿಸ್ತಾ ಇರುವ ಗಣಪತಿ ಆಗಿರ್ಬೋದು, ಅಥವಾ ಕಾವೇರಿ ಗಲಾಟೆ ಆದಾಗ ಜಯಲಲಿತಾ, ಕರುಣಾನಿಧಿ ಜೊತೆಗೆ ನಮ್ಮ ಕರ್ನಾಟಕದ ಬಗ್ಗೆ ಆಗಿರ್ಬೋದು. ಹಾಗೇನೆ ಪ್ರತಿಯೊಂದು ವಿಷಯಗಳ ಬಗ್ಗೆ ಕೂಡ ನಾವು ಕಲಾವಿದರ ಕಲ್ಪನೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಪ್ರಚಲಿತ ವಿದ್ಯಮಾನಗಳಿಗೆ ತಕ್ಕಂತೆ ಗಣಪತಿ ಅರಳ್ತಾ ಇದ್ದಾನೆ. ಅದೇ ರೀತಿ ಇತಿಹಾಸದ ಪುಟಗಳಲ್ಲೂ ಕೂಡ ಗಣಪತಿ ನಾವು ಒಂದು ಸಾಸಿವೆ ಕಾಳು ಗಣಪತಿ ಆಗಿರ್ಬೋದು, ಸೌತಡ್ಕ ಗಣಪತಿ ಆಗಿರ್ಬೋದು, ಪ್ರತಿಯೊಂದು ಗಣಪತಿಗಳ ಬಗ್ಗೆನೂ ನಾವು ಮಾಹಿತಿ ಇದೆ. ಜೊತೆಗೆ ಇಲ್ಲಿ ಒಂದು ವಿಶೇಷ ಏನಂದ್ರೆ, ರಾಜ್ಯದ ಎಲ್ಲಾ ಗಣಪತಿಗಳ ದೇವಸ್ಥಾನಗಳ ಬಗ್ಗೆ ಮಾಹಿತಿ ಇದೆ, ಜೊತೆಗೆ ಲೇಖನಗಳು ಕೂಡ ಇದೆ, ಜೊತೆಗೆ ವ್ಯಂಗ್ಯ ಚಿತ್ರಗಳು ಇದೆ. ಆಮೇಲೆ ಗಣಪತಿಯ ಕುರಿತಾಗಿ ಜಾನಪದ ಕಥೆಗಳು, ಬೃಹತ್ ಕಥೆಗಳ ಸಂಗ್ರಹ ಕೂಡ ಇದೆ. ಜೊತೆಗೆ ಮದುವೆ ನೀವು ಸಾಮಾನ್ಯವಾಗಿ ನೋಡಬಹುದು, ಮದುವೆ ಇನ್ವಿಟೇಷನ್ಗಳ ಕರೆಯೊಲೆಯಲ್ಲಿ ಗಣಪತಿ ಚಿತ್ರವನ್ನ ಸಾಮಾನ್ಯವಾಗಿ ಮುದ್ರಿಸ್ತೀವಿ. ನಾನು ಬೇರೆಯವ್ರ ಮನೆಗೆಲ್ಲ ಹೋದಾಗ ದಯವಿಟ್ಟು ಗಣಪತಿಯ ಒಂದು ಮದುವೆ ಕಾರ್ಡ್ಗಳನ್ನ ನನಗೆ ಕೊಡಿ ಅಂತ ಹೇಳ್ತೀನಿ. ಆ ಸಂದರ್ಭದಲ್ಲಿ
ಸ್ವಲ್ಪ ಅದನ್ನ ತಂದು ಕೊಡ್ತಾರೆ. ಹಾಗೇನೆ ದೇವಸ್ಥಾನಗಳಲ್ಲಿ ಕೂಡ ಮದುವೆಗೆ ಮೊದಲ ಆಮಂತ್ರಣವನ್ನ ನೀಡಿದಾಗ ಅಲ್ಲೂ ಕೂಡ ನನಗೆ ಪರಿಚಯ ಇರದಿದ್ರಿಂದ ಅವರಿಂದಲೂ ಕೂಡ ನಾನು ಗಣಪತಿಗಳ ಇದನ್ನ ಕೊಂಡ್ಕೊಳ್ತೇನೆ. ಹಾಗೇನೆ ಪತ್ರಿಕೆಗಳಲ್ಲಿ ಬರುವ ಗಣಪತಿಗಳ ಚಿತ್ರಲೇಖನಗಳನ್ನೆಲ್ಲ ಸಂಗ್ರಹ ಮಾಡಿ ಅದನ್ನ ಜತನವಾಗಿ ಕಟ್ ಮಾಡಿ A4 ಸೈಜ್ಗೆ ಅಂಟಿಸಿ ಮ್ಯಾನ್ ಕವರ್ ಹಾಕಿ ಅದನ್ನ ನಾನು ಈ ತರ ಒಂದು ಸಂಗ್ರಹ ಮಾಡ್ಕೊಳ್ತಾ ಬಂದ ಇದ್ದೇನೆ. ಜೊತೆಗೆ ಈ ಸಂಗ್ರಹವನ್ನು ನಾನು ಎಲ್ಲೆಲ್ಲಿ ಮಾಡಿದ್ದೇನೆ ಅಂದ್ರೆ ಬರೀ ಮೈಸೂರಿನ ಸುತ್ತಮುತ್ತ ಬಡಾವಣೆ ಅಲ್ಲದೆ ನಮ್ಮ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಾಡ್ಕೊಳ್ತಾ ಬಂದಿದ್ದೇನೆ. ಹಾಗೇನೆ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಸಮ್ಮೇಳನದಲ್ಲಿ ಧಾರವಾಡದಲ್ಲಿ ಮಾಡಿದ್ದೇನೆ, ಕಲಬುರಗಿಲಿ ಮಾಡಿದ್ದೇನೆ, ಹಾಗೇನೆ ಬೆಂಗಳೂರು, ಹಾಗೇನೆ ಶಿವಮೊಗ್ಗ ಜಿಲ್ಲೆಯ ಭದ್ರಾ ಪ್ರಾಜೆಕ್ಟ್ ನಲ್ಲಿ ನಮ್ಮ ಹೊಸಹಳ್ಳಿ ದಾಳೇಗೌಡರು ಪತ್ರಮಿತ್ರ ವ್ಯಾಸ ಮಾಡಿದ್ದಾರೆ, ಅಲ್ಲೂ ಕೂಡ ಪ್ರದರ್ಶನವನ್ನು ಮಾಡಿದ್ದೇನೆ. ಹೀಗೆ ಅಂದ್ರೆ ನನ್ನ ಆಸೆ ಉದ್ದೇಶ ಏನಂದ್ರೆ ಇಲ್ಲಿಗೆ ನೀವೇನು ದುಡ್ಡು ಕೊಡ್ಬೇಕಾಗಿಲ್ಲ, ನಾನು ಕಷ್ಟಪಟ್ಟು ಹೇಗೋ ವೃತ್ತಿ ಇದೆ ಸಂಗ್ರಹ ಮಾಡಿರ್ತೇನೆ, ಆ ಸಂಗ್ರಹಗಳನ್ನ ಎಲ್ಲರೂ ಕೂಡ ನೋಡ್ಬೇಕು ಅಂತ ನನ್ನ ಆಸೆ. ಅದರಿಂದಾಗಿ ಈ ಒಂದು ಮಂಗಳವಾರ, ನಾಳೆ ಇವತ್ತು ಗೌರಿ ಹಬ್ಬ, ನಾಳೆ ಗಣಪತಿ ಹಬ್ಬ, ನಾಳೆನೂ ಕೂಡ ಪ್ರದರ್ಶನ ಇದೆ. ಅದೇ ರೀತಿ ಈ 2 ದಿನ ಬರೋಕೆ ಆಗ್ಲಿಲ್ಲ ಅನ್ನೋರು ಗುರುವಾರ ಕೂಡ ಪ್ರದರ್ಶನ ಸಂಜೆ 6 ಗಂಟೆವರೆಗೂ ಇರುತ್ತೆ. ಪ್ರತಿದಿನ ಬೆಳಿಗ್ಗೆ 10 ರಿಂದ 6 ಇರುತ್ತೆ. ಅದರಿಂದಾಗಿ ದಯವಿಟ್ಟು ಈ ಪ್ರದರ್ಶನವನ್ನ ನೋಡಿ ಈ ಗಣಪತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ. ಇನ್ನ ಹೆಚ್ಚು ಗಣಪತಿ ಚಿತ್ರಗಳಿದೆ, ಆದ್ರೆ ಈ ಒಂದು ಜಾಗದ ಕೊರತೆಯಿಂದ ಇಲ್ಲಿ ಬೇಕಾದಷ್ಟು ಮಾತ್ರ ನಾನು ಸಂಗ್ರಹ ಮಾಡಿದ್ದೇನೆ. ಜೊತೆಗೆ ನಮ್ಮ ರಾಜ್ಯದ ಕನ್ನಡ ಪತ್ರಿಕೆಗಳಲ್ಲದೇ ಬೇರೆ ಬೇರೆ ಭಾಷೆಗಳ ಪತ್ರಿಕೆಗಳನ್ನ ಬಂದಿರುವ ಗಣಪತಿ ಚಿತ್ರಗಳನ್ನ ಸಂಗ್ರಹ ಮಾಡಿದ್ದೇನೆ. ತಮಿಳು, ತೆಲುಗು, ಮರಾಠಿ, ಉರ್ದು, ಹಿಂದಿ, ಇಂಗ್ಲಿಷ್ ಎಲ್ಲಾ ಭಾಷೆಗಳ ಪತ್ರಿಕೆಗಳನ್ನ ಈ ಸಂಗ್ರಹ ಮಾಡಿದ್ರಿಂದ ಅದು ಬೇರೆ ಬೇರೆ ಜನಾಂಗದವರು ಆಯಾ ಭಾಷೆಗಳ ಜನ ಬಂದಾಗ ಈ ಗಣಪತಿ ಚಿತ್ರಗಳು ಆಗುತ್ತೆ. ಜೊತೆಗೆ ಪುಸ್ತಕಗಳನ್ನ ಮಾಡಿದ್ದೇನೆ, ದಿನಪತ್ರಿಕೆ, ವಾರಪತ್ರಿಕೆ, ಮಾಸಪತ್ರಿಕೆಗಳನ್ನ ಸಂಗ್ರಹ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಒಂದು ಗಣಪತಿ ಮ್ಯೂಸಿಯಂ ಮಾಡಬೇಕು ಅಂತ ಇದ್ದೇನೆ. ನನ್ನಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಗಣಪತಿಯ ಸಂಗ್ರಹಗಳ ಚಿತ್ರ ಜೊತೆಗೆ ಲೇಖನಗಳ ಮಾಹಿತಿ ಇದೆ. ನಮ್ಮ ಮುತ್ತುಸ್ವಾಮಿ ಸರ್ ಹೇಳಿದ್ರು, ಇದು ಬರೀ ಕೇವಲ ಸಂದರ್ಭ ಪ್ರದರ್ಶನ ಮಾಡ್ತೀರಿ ಹಾಗೇನೆ ತಗೊಳಾಕ್ತೀರಿ, ಅದರ ಬದಲು ಒಂದು ಪುಸ್ತಕ ರೂಪದಲ್ಲಿ ಗಣಪತಿಯ ಇತಿಹಾಸದ ತಕ್ಕಂತೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಮಾಡ್ತೇನೆ. ಮತ್ತೊಮ್ಮೆ ನಿಮ್ಮ ಕಾಳಿಗುಂಡಿ ಶಿವಕುಮಾರ್ ಎಲ್ಲರೂ ಕೂಡ ಸ್ವಾಗತ ಕೋರ್ತೇನೆ. ಕೊಕಡೆ ವೆಂಕಟರಮಣ ಸರ್ ಭಟ್ರು ಅವರು ನನಗೆ ಆವಾಗ್ಲಿಂದ ಪರಿಚಯ, ಪತ್ರಿಕೆಗಳಲ್ಲಿ ಹೆಸರುಗಳ ಮುಖಾಂತರ ಬಹಳ ಪ್ರಸಿದ್ಧಿ ಇದ್ರು ಅವರು. ಅವ್ರಿಗೆ ಮೈಸೂರಲ್ಲೇ ಒಂದು ವಾಸವಾಗಿದ್ದಾರೆ, ಅವರಿಂದನೇ ಉದ್ಘಾಟನೆ ಯಾಕೆ ಮಾಡಿಸಬಾರ್ದು ಅಂತ ಮನಸ್ಸಲ್ಲಿ ಬಂದು ಅವರು ಮೊನ್ನೆ ಬೆಳಿಗ್ಗೆ ತಾನೇ ಹೇಳಿದೆ ನಾನು, ಅವರು ತುರ್ತಾಗಿ ಒಪ್ಕೊಂಡ್ರು. ತುಂಬಾ ಖುಷಿ ಆಯ್ತು. ಅವರು ಕೂಡ ಆಗಮಿಸಿದ್ದಾರೆ, ಕಾರ್ಯಕ್ರಮ ಅಲ್ಲಿ ಮಾತಾಡ್ತಾರೆ ಎಲ್ಲರೂ ನಿಮ್ಮೆಲ್ಲರೂ ಕುರಿತು. ಹಾಗೇನೆ ನಮ್ಮ ಮುತ್ತುಸ್ವಾಮಿ ಅವರು ಜೊತೆಗೆ ಪ್ರಭುಸ್ವಾಮಿ ಅವರು ನೆನೆಸ್ಕೋಬೇಕು. ಇನ್ನೊಂದು ಮುಖ್ಯವಾಗಿ ನಮ್ಮ ಆರ್ಟ್ ಗ್ಯಾಲರಿ ಶ್ರೀಕಂಠ ಸ್ವಾಮಿಗಳು, ಅವರು ಶ್ರೀಕಂಠ ಮೂರ್ತಿಗಳು ಎಲ್ಲಾ ಕಾರ್ಯಕ್ರಮಕ್ಕೂ ಅವ್ರು ಬರ್ತಾರೆ. ಅವರು ಯಾವುದೇ ಒಂದು ಪ್ರತಿಫಲಾಕ್ಷೆ ಇಲ್ಲದೇನೆ ಅವರು ಓಡಾಡ್ತಾರೆ, ಏನ್ ತರಬೇಕು ಹೇಳಿ ಅಂತಾರೆ. ಆತರ ಅದರಿಂದ ಖುಷಿ ಆಗುತ್ತೆ. ಹಾಗೆ ನಮ್ಮ ಕಣ್ಣು ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ವಾಗೀಶಾದ್ಯಾಹ ಸುಮನಸಃ ಸರ್ವಾರ್ಥಾನಾಂ ಉಪಕ್ರಮೆ ಯಂ ನತ್ವಾ ಕೃತಕೃತ್ಯಾಹ ಸ್ಯುಃ ತಂ ನಮ. ಹಿರಿಯ ನಾಗರಿಕ ವೇದಿಕೆಯ ಅಧ್ಯಕ್ಷರಾದಂತಹ ಪ್ರಭುಸ್ವಾಮಿಯವರು ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯು ಕೂಡ ಅವರನ್ನು ಕೂಡ ವಂದಿಸಿಕೊಳ್ತಾ ಈ ಇಂದು ನಡೆಯುತ್ತಿರುವಂತಹ ಈ ಪ್ರದರ್ಶನದ ಒಂದು ಪ್ರದರ್ಶನದ ಮುಖ್ಯ ಅತಿಥಿಗಳಾಗಿರುವಂತಹ ಮುಕ್ತಕ ಅಕಾಡೆಮಿಯ ಮುತ್ತುಸ್ವಾಮಿಯವರೇ, ದೀಪ್ತಿ ಸಾಂಸ್ಕೃತಿಕ ವೇದಿಕೆಯ ಅಧ್ಯಕ್ಷರಾದಂತಹ ಹಾಗೂ ಹಲವು ತೆರನಾದಂತಹ ಒಂದು ಹವ್ಯಾಸಗಳನ್ನ ತನ್ನಲ್ಲಿ ತುಂಬಿಕೊಂಡು ಅದನ್ನ ಲೋಕಕ್ಕೆ ವಿಕಾಸವಾಗುವಂತಹ ರೀತಿಯಲ್ಲಿ ಕೊಡುಗೆಯನ್ನಾಗಿ ಕೊಡುತ್ತಿರುವಂತಹ ನಿಸ್ವಾರ್ಥ ಸೇವಾ ವೃತ್ತಿಯಾಗಿರುವಂತಹ ಕಾಳಿಹುಂಡಿ ಶಿವಕುಮಾರ್ ಅವರೇ, ಹಿರಿಯ ನಾಗರಿಕರೇ, ಇಲ್ಲಿ ಸೇರಿರುವಂತಹ ಸಭಾಸದರೇ, ಪತ್ರಕರ್ತರೇ, ಮಾಧ್ಯಮದವರೇ, ಎಲ್ಲರಿಗೂ ಕೂಡ ಗಣೇಶೋತ್ಸವ ಹಾಗೂ ಗೌರಿ ಹಬ್ಬದ ಶುಭಾಶಯಗಳು. ಶ್ರಾವಣ ಮಾಸ ಬಂತು ಅಂತಂದ್ರೆ ಹಬ್ಬಗಳ ಮೆರವಣಿಗೆ ಶುರುವಾಗುತ್ತೆ. ಭೀಮನಾಮಾಸೆಯಿಂದ ಹಿಡಿದು ವರಮಹಾಲಕ್ಷ್ಮಿ ಹಬ್ಬವನ್ನು ಮುಗಿಸ್ಕೊಂಡು ನಾವೀಗ ಗೌರಿ ಹಬ್ಬವನ್ನು ಆಚರಿಸ್ತಾ ಇದ್ವಿ. ನಾಳೆ ದಿವಸ ನಾವು ಭಾದ್ರಪದ ಚೌತಿ ಎಂದು ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಗಣೇಶ ಅಂದ್ರೆ ವಿಶ್ವವ್ಯಾಪಕನಾದಂತಹ ಒಂದು ರೀತಿಯಿಂದ ಎಲ್ಲ ರೀತಿಯಂತಹ ಕಲೆಗಳಿಗೆ ಪ್ರೇರಣೆಯಾದಂತಹ ಹಾಗೂ ಹಾಸ್ಯ ಒಂದು ರಸ ಏನಿದೆಯೋ ಆ ಹಾಸ್ಯ ರಸವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಜೀವನವನ್ನ ಸಮರಸದಿಂದ ಬಾಳಬೇಕು ಎಂಬಂತಹ ಸಂದೇಶವನ್ನು ಕೊಡುವಂತವನು ಗಣೇಶ. ಅಷ್ಟು ಮಾತ್ರ ಅಲ್ಲ, ಅವನು ಒಂದು ರೀತಿಯ ಜಾನಪದ ದೇವತೆ ಅಂದ್ರೆ ತಪ್ಪಲ್ಲ. ಅವನ ಕೈಯಲ್ಲಿರುವಂತಹ ಯಾವ ಕಬ್ಬಿನ ಜಲ್ಲೆ ಇರಬಹುದು, ಅವನು ಏರಿದಂತಹ ಇಲಿ ಇರಬಹುದು, ಅವನ ಉದರಕ್ಕೆ ಬೀದುಕೊಂಡಂತಹ ಸರ್ಪ ಇರಬಹುದು, ಅವನ ಕಿವಿಯಾಗಿರುವಂತಹ ಮುಖವಾಗಿರುವಂತಹ
ಆನೆಯ ಮುಖ ಇರಬಹುದು, ಸೊಂಡಿಲ ಇರಬಹುದು, ಇವೆಲ್ಲವೂ ಕೂಡ ನಮಗೆ ನೋಡುವಾಗ ಒಂದು ರೀತಿಯಿಂದ ಹಾಸ್ಯವನ್ನ ಅಥವಾ ನಗೆಯನ್ನು ಉಂಟಿಸುವುದಾದರೆ ಆ ನಗೆಯು ಕೇವಲ ಹಾಸ್ಯದಲ್ಲೇ ಪರ್ಯವಸಾನಗೊಳ್ಳುವುದಲ್ಲ, ಅದರ ಬದಲಾಗಿ ಅತ್ಯಂತ ವಿಶೇಷವಾದಂತಹ ಸಂದೇಶವನ್ನು ಕೊಡ್ತಾನೆ ಅವನು. ಆ ಚಿಕ್ಕ ಕಣ್ಣುಗಳು ಸೂಕ್ಷ್ಮವಂತಹ ದೃಷ್ಟಿಯನ್ನು ಹೇಳುವಂಥದ್ದು. ಅವನೇರಿದಂತಹ ಮೂಷಿಕವು ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಬೇಕಂತ ವಿಚಾರವನ್ನು ಹೇಳುವಂಥದ್ದು. ಹಾಗೆ ಬಿಗಿದಂತಹ ಕಾಳ ಸರ್ಪವು ಕೂಡ ನಮ್ಮಲ್ಲಿರುವಂತಹ ಇಂದ್ರಿಯ ನಿಗ್ರಹವನ್ನು ಹೇಳುವಂಥದ್ದು. ವಿಶಾಲವಾದಂತಹ ಕಿವಿಗಳು, ಕಣ್ಣು ಚಿಕ್ಕದಾಗಿದ್ದು ಸೂಕ್ಷ್ಮವಾಗಿ ನೋಡಬೇಕು, ವಿಶಾಲವಾದಂತಹ ದೂರದ ವಿಷಯಗಳನ್ನು ನಾವು ಒಳಗೆ ಸಂಗ್ರಹಿಸಿಕೊಟ್ಟಬೇಕು. ದೊಡ್ಡದಾದಂತಹ ಹೊಟ್ಟೆ ಏನ್ ಹೇಳುತ್ತೆ ಅಂತಂದ್ರೆ ತಿನ್ನುವುದನ್ನ ಒಳಗೆ ತಿಂದುಕೊಳ್ಳೋದಲ್ಲ, ಅದನ್ನು ನಿಯಂತ್ರಿಸಿಕೊಳ್ಳುವಂತಹ ಒಂದು ಸ್ವಭಾವದಲ್ಲಿರಬೇಕು. ಹಾಗೆಯೇ ಬಂದಂತಹ ವಿಘ್ನಗಳನ್ನು ಸಹಿಸಿಕೊಳ್ಳುವಂತಹ ಮತ್ತು ವಿಘ್ನಗಳ ಪರಿಹರಿಸುವಂತಹ ರೀತಿಯಲ್ಲಿ ನಾವು ನಡ್ಕೊಳ್ಳೋಕೆ ಹೇಗಿರ್ಬೇಕೆಂಬುದನ್ನ ಸಂದೇಶವನ್ನು ಕೊಡುವಂತವನು ಗಣೇಶ. ಗಣೇಶನ ಮೂರ್ತಿಯನ್ನು ನಾವು ಇಂದಿನ ಸಮಾಜದಲ್ಲಿ ನಾವು ಕಾಣ್ತಿರುವಂತದ್ದು ಗಣೇಶೋತ್ಸವ ಸಂದರ್ಭದಲ್ಲಿ ಏನೇನೋ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಂತಹ ವಸ್ತುಗಳಿಂದ ಹಾಗೆ ವಿಷಮಿಶ್ರಿತವಾದಂತಹ ಬಣ್ಣಗಳನ್ನು ಕೂಡಿದಂತಹ ಯಾವ ಮೂರ್ತಿಗಳನ್ನ ನಾವು ಸ್ಥಾಪಿಸಿ ಅದನ್ನು ಕೊಂಡೋಗಿ ಸಾರ್ವಜನಿಕವಾದಂತಹ ಕೆರೆಗಳಲ್ಲಿ, ತಟಾಕಗಳಲ್ಲಿ ಅಥವಾ ಸರೋವರಗಳಲ್ಲಿ ಎಸೆದಾಗ ಅಥವಾ ಮುಳುಗಿಸಿದಾಗ ಅದರಿಂದ ಆಗುವಂತಹ ಅನಾಹುತ ಇತ್ಯಾದಿಗಳನ್ನ ಈಗಾಗಲೇ ನಮ್ಮ ಕಾಳಿಹುಂಡಿ ಶಿವಕುಮಾರ್ ಅವರು ನೆನಪಿಸಿದರು. ಅಂತಹ ಗಣೇಶನ ಒಂದು ವಿಶ್ವವ್ಯಾಪಕವಾದಂತಹ ಒಂದು ಸಂದೇಶ ಏನಿದೆಯೋ ಅದನ್ನ ಕಾಳಿಹುಂಡಿ ಶಿವಕುಮಾರ್ ಅವರು ಒಂದು ರೀತಿಯಿಂದ ಚಲಿಸುವಂತಹ ವಿಶ್ವಾಕಾಶ ಅಂತಂದ್ರೆ ತಪ್ಪಲ್ಲ. ಅವ್ರಿಗೆ ಹಲವು ರೀತಿಯಾದಂತಹ ಹವ್ಯಾಸಗಳಿವೆ. ಕೇವಲ ಒಂದು ಪುಸ್ತಕಗಳನ್ನು ಸಂಗ್ರಹಿಸುವುದು, ಅದರಲ್ಲಿರುವಂತಹ ಚಿತ್ರಗಳನ್ನು ಸಂಗ್ರಹಿಸುವುದು ಅಥವಾ ಮೂರ್ತಿಗಳನ್ನು ಸಂಗ್ರಹಿಸುವುದು, ಮ್ಯಾಗಝೀನ್ಗಳನ್ನು ಸಂಗ್ರಹಿಸುವುದು ಇಷ್ಟೇ ಅಲ್ಲ, ಹಲವು ತೆರದಂತಹ ಹವ್ಯಾಸಗಳು ಅವರಲ್ಲಿದೆ. ಅವರ ಮನೆಯ ಒಂದು ರೀತಿಯಿಂದ ವಿಶ್ವಕೋಶ ಅಂದ್ರೆ ತಪ್ಪಲ್ಲ. ಒಂದು ವಿಶ್ವವಿದ್ಯಾಲಯ ಮಾಡತಕ್ಕಂತಹ ದೊಡ್ಡ ಕೆಲಸವನ್ನ ಒಬ್ಬ ವ್ಯಕ್ತಿ ನಿಸ್ವಾರ್ಥವಾಗಿ ತಾನೇ ದಿನನಿತ್ಯವೂ ಕೂಡ ಸಂಬಳದಲ್ಲಿ ಸುಮಾರು ಕಾಲು ಅಂಶದಷ್ಟು ಅವರು ಪ್ರತಿ ತಿಂಗಳು ಇಂತಹ ಒಂದು ಹವ್ಯಾಸಕ್ಕಾಗಿ ತೊಡಗಿಕೊಂಡಿದ್ದಾರೆ. ಆ ಎಲ್ಲ ರೀತಿಯಂತಹ ವಿವಿಧ ರೀತಿಯಂತಹ ಪತ್ರಿಕೆಗಳನ್ನ, ಚಿತ್ರಗಳನ್ನ, ಚಿತ್ರಲೇಖಗಳನ್ನು ಸಂಗ್ರಹಿಸಿ ಅವನ್ನ ಆಯಾ ಸಕಾಲಿಕವಾದಂತಹ ಹಬ್ಬಗಳು, ಉತ್ಸವಗಳು ಅಥವಾ ಮೆರವಣಿಗೆಗಳು ಅಥವಾ ಹಬ್ಬಗಳು ನಡೆಯುವಂತಹ ಸಂದರ್ಭದಲ್ಲಿ ಅವುಗಳನ್ನ ಅಚ್ಚುಕಟ್ಟಾಗಿ ಒಂದು ಸಾಂಸ್ಕೃತಿಕವಾದಂತಹ ರೀತಿಯಲ್ಲಿ ವ್ಯವಸ್ಥೆಗೊಳಿಸುವಾಗ ಅದನ್ನು ಪ್ರದರ್ಶನಗೊಳಿಸುತ್ತಾ ಅದನ್ನ ಜನತೆಯೆಡೆಗೆ ಹರಿಸುವಂತಹ ಆ ಜ್ಞಾನವನ್ನು ವಿಕಾಸಗೊಳಿಸುವಂತಹ ಮಹಾನ್ ಕಾರ್ಯದಲ್ಲಿ ಅವರು ಏಕಾಂಗಿ ಸಾಹಸಿಯಾಗಿ ತೊಡಗಿಸಿಕೊಂಡಿದ್ದಾರೆ. ಆದರೆ ಜೊತೆಗೆ ಅವರ ಮನೆಯ ಕುಟುಂಬದ ಒಂದು ಸಹಕಾರ ಕೂಡ ಅದಕ್ಕೆ ವಿಶೇಷವಾಗಿ ಒತ್ತಾಸೆಯಾಗಿದೆ. ಅವರ ಮಗನು ಕೂಡ ಇವತ್ತು ಇಲ್ಲಿ ಸುಧರ್ಮದ ಸಮೃದ್ಧ ಇಲ್ಲಿ ಸಮೃದ್ಧವಾದಂತಹ ರೀತಿಯಲ್ಲಿ ಅವರಿಗೆ ಸಹಕಾರ ಕೊಡುವುದು ಕೂಡ ನಾವು ಗಮನಿಸ್ತೇವೆ. ಇಂದಿಲ್ಲಿ ಅಳವಡಿಸಿದಂತಹ ಈ ಚಿತ್ರಗಳು ಸುಮಾರು ಸೀಮಿತವಾದಂತಹ ಈ ಸ್ಥಳಾವಕಾಶದಲ್ಲಿ ಅವರಿಗೆ ಸಾಧ್ಯವಾಗುವಷ್ಟಂತನ್ನ ಅಚ್ಚುಕಟ್ಟಾದಂತಹ ರೀತಿಯಲ್ಲಿ ಆ ಗಣೇಶನ ಒಂದು ಸಚಿತ್ರವಾದಂತಹ ಲೇಖನಗಳು, ಬಣ್ಣ ಬಣ್ಣದ ಚಿತ್ರಗಳು, ಹಾಗೆಯೇ ವಿಧವಾದಂತಹ ಕರೆಯೋಲಗಳಲ್ಲಿರುವಂತಹ ಒಂದು ಗಣೇಶನ ಚಿತ್ರಗಳು, ಗಣೇಶನ ಕಲಾಕೃತಿಗಳು ಇವೆಲ್ಲವನ್ನು ಕೂಡ ಅಪ್ಪಟವಾಗಿ ಅಚ್ಚುಕಟ್ಟಾಗಿ ಒಂದು ಜೋಡಿಸಿ ಆ ಸೀಮಿತವಾದ ಸಂದರ್ಭದಲ್ಲಿ ಎಲ್ಲರಿಗೂ ಅದನ್ನ ಮೈಸೂರಿನ ಜನತೆಗೆ ಮಾತ್ರವಲ್ಲದೆ ಇಡೀ ಕರ್ನಾಟಕದ ಉದ್ದಗಲಕ್ಕೆ ಅದು ಪ್ರಸಾರವಾಗಬೇಕೆಂಬಂತಹ ಕಾರಣದಿಂದ ಅವರು ಈ ಕಾರ್ಯವನ್ನು ಕೈಗೊಳ್ತಾ ಇದ್ದಾರೆ. ಹಾಗೆಯೇ ಗಣೇಶನ ಉತ್ಸವದ ಸಂದರ್ಭದಲ್ಲಿ ಪೂರ್ವಭಾವಿಯಾಗಿ ಬರುವಂತದ್ದು ಗೌರಿ. ಆ ಗೌರಿಯ ಒಂದು ಉತ್ಸವ ಅಥವಾ ಗೌರಿ ಹಬ್ಬವು ಶಕ್ತಿ ದೇವತೆಯದ್ದು. ಈಗಾಗಲೇ ನಾವು ವರಮಹಾಲಕ್ಷ್ಮಿ ಲಕ್ಷ್ಮಿಯನ್ನು ಪೂರೈಸಿಕೊಂಡಿದ್ದೇವೆ. ಆ ವರಮಹಾಲಕ್ಷ್ಮಿ ಒಂದು ಹಬ್ಬದ ನಂತರ ಶಕ್ತಿ ದೇವತೆ ಅಂತಹ ಚಾಮುಂಡೇಶ್ವರ ಒಂದು ಅನುಗ್ರಹವನ್ನು ಪಡೆಯುವಂತಹ ರೀತಿಯಲ್ಲಿ ಗೌರಿ ಉತ್ಸವವನ್ನು ನಡೆಸುವಂತಹ ಸಂದರ್ಭದಲ್ಲಿ ಆ ಗೌರಿಯ ಆಶೀರ್ವಾದವನ್ನು ಪಡೆದುಕೊಂಡು ಈ ಗಣೇಶೋತ್ಸವಕ್ಕೆ ಸಿದ್ಧವಾಗುವಂತಹ ಸಂದರ್ಭದಲ್ಲಿ ಇಂತಹ ಉತ್ತಮವಂತಹ ಒಂದು ಪ್ರದರ್ಶನವನ್ನ ಏರ್ಪಡಿಸಿದಂತಹ ಕಾಳಿಹುಂಡಿ ಶಿವಕುಮಾರ್ ಅವರು ಧನ್ಯರು. ಹಾಗೂ ಅವರು ಒಂದು ಸಾಹಸ ಅನುಕರಣೀಯವಂಥದ್ದು, ಆದರ್ಶವಾಗಿರುವಂಥದ್ದು. ಇದು ಜಗತ್ತಿನ ಒಂದು ಕಿಂಡಿ ಅಂತಂದ್ರೆ ತಪ್ಪಲ್ಲ, ಒಂದು ಜ್ಞಾನ ಕೋಶದ ಕಿಂಡಿ ಅಂತಂದ್ರೆ ತಪ್ಪಲ್ಲ. ಇದನ್ನ ಪ್ರಸಾರಗೊಳಿಸುವುದಕ್ಕೆ ಸಮಾಜ ಮತ್ತು ಸಂಘ ಸಂಸ್ಥೆಗಳು, ಸರಕಾರವು ಕೂಡ ಒಂದು ವಿಶೇಷವಾದಂತಹ ಒಂದು ಪ್ರೋತ್ಸಾಹವನ್ನು ಕೊಡಬೇಕಂತ ಅಗತ್ಯ ತೀರ ಹೆಚ್ಚಾಗಿದೆ. ಅವರ ಮನೆಯಲ್ಲಿ ಇರುವಂತಹ ಒಂದು ಸಂಗ್ರಹ ಏನಿದೆಯೋ ಅದು ಅವರಿಗೆ ಮನೆಯಲ್ಲಿ ತುಂಬಿ ತುಳುಗುತ್ತಾ ಅದನ್ನ ಇಡುವುದಕ್ಕೆ ಒಂದು ರೀತಿಯಿಂದ ಪ್ರಶ್ನೆಯಾಗಿ ಹೋಗಿದೆ. ಸಂಘ ಸಂಸ್ಥೆಗಳು ಅಥವಾ ಸರ್ಕಾರದಂತಹ ಒಂದು ವ್ಯವಸ್ಥೆ ಅವರಿಗೆ ಒಂದು ಕಟ್ಟಡವನ್ನ ಇತ್ಯಾದಿಗಳನ್ನ ವ್ಯವಸ್ಥಿತವಾಗಿ ಒದಗಿಸಿಕೊಟ್ರೆ ಇದಕ್ಕಿಂತ ಉತ್ತಮ ಅಂತ ರೀತಿಯಲ್ಲಿ
ಉತ್ತಮ ಅಂತ ಒಂದು ಸಂಗ್ರಹವನ್ನು ಮಾಡ್ತಾರೆ. ಇದು ಮಾತ್ರವಲ್ಲದೆ ಒಂದರ್ಥದಲ್ಲಿ ಅವರ ಸಂಗ್ರಹವನ್ನ ಸಂಶೋಧನಾ ವಿದ್ಯಾರ್ಥಿಗಳು ಅದನ್ನು ಆಕರವಾಗಿ ಬಳಸಿಕೊಳ್ಳುವಂತಹ ಒಂದು ಸಂಗ್ರಹ ಅವರಲ್ಲಿದೆ. ಅದನ್ನ ನಾವು ಇವತ್ತು ಉದ್ಘಾಟನೆಯ ಒಂದು ಸಂಕೇತವಾಗಿ ಅದು ಮಹಾನ್ ವೃಕ್ಷವಾಗುವಂತಹ ರೀತಿಯಲ್ಲಿ ಬೆಳೆಯಲಿ ಅಂತ ನಾವು ಜಲವನ್ನ ಸಿಂಪಡಿಸಿ, ಗಿಡಗಳಿಗೆ ಜಲವನ್ನ ಸಿಂಪಡಿಸಿ, ನೀರನ್ನ ಉಣಿಸಿ ಈ ಮಹಾನ್ ವೃಕ್ಷ ಬೆಳವಣಿಗೆಯಾಗಲಿ, ವಿಶಾಲವಾಗಿ ಬೆಳಗಲಿ. ಕಾಳಿಹುಂಡಿ ಶಿವಕುಮಾರ್ ಅವರು, ಅವರ ಕುಟುಂಬದವರು, ಅವರಿಗೆ ಪ್ರೋತ್ಸಾಹ ಕೊಡುತ್ತಿರುವಂತಹ ಎಲ್ಲ ಗೆಳೆಯರು, ಸಂಘ ಸಂಸ್ಥೆಗಳು, ಇವೆಲ್ಲರಿಗೂ ಕೂಡ ನಾನು ವಂದನೆಗಳು ಸೂಚಿಸ್ತಾ ಈ ವಿಚಾರವನ್ನ ಪತ್ರಿಕೆಗಳು ಕೂಡ ವಿಶೇಷವಾಗಿ ಹರಡ್ತಾ ಇವೆ. ಆ ಪತ್ರಿಕೆಯ ಮಾಧ್ಯಮದವರು ಕೂಡ ನಾನು ವಿಶೇಷವಾದ ಅಭಿನಂದನೆಗಳು ಸೂಚಿಸ್ತಾ ಈ ಉದ್ಘಾಟನಾ ಭಾಷಣವನ್ನ ಇಲ್ಲಿಗೆ ವಿರಮಿಸ್ತೇನೆ. ವಂದನೆಗಳು. ಇಲ್ಲಿರುವ ಗಣ್ಯರೇ, ಮುಂಭಾಗದಲ್ಲಿರುವಂಥ ಗಣ್ಯಾತಿ ಗಣ್ಯರೇ, ಎಲ್ಲರಿಗೂ ಗೌರವದ ನಮಸ್ಕಾರ. ನವನವೀನತೆ ಚೆಲ್ಲಿ ತುಂಬುವುದು ಅಂಗಳವು, ದಿವಸಕರ ತೇಜದಲ್ಲಿ ವಂಗಿರಣ ಚೆಲ್ಲಿ, ಭುವನ ಪಾಲಿಸುವ ಶಿವನ ಸುಕುಮಾರ, ಭುವನ ಪಾಲಿಸುವ ಶಿವನ ಸುಕುಮಾರನಿಗೆ ನವವಿಧದಿ ವಂದಿಸುವೆ ಮುತ್ತು ಕೃಷ್ಣ. ಈ ಒಂದು ಸುಂದರ ಸಮಾರಂಭದಲ್ಲಿ ನಮ್ಮ ಕಾಳಿಹುಂಡಿಯವರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಪ್ರತಿ ಸಾರಿ ಹೇಳ್ತಾ ಇರ್ತೀವಿ. ಇವರು ಬೆಳಿಗ್ಗೆ 8 ಗಂಟೆಗೆ ಎದ್ದು ಕಾಂಪ್ಲೆಕ್ಸ್ ಹತ್ರ ಹೋಗ್ಬಿಟ್ರೆ ಎಲ್ಲಾ ಪೇಪರ್ ಅನ್ನು ಕಲೆಕ್ಟ್ ಮಾಡ್ತಾರೆ. ಎಲ್ಲಿ ಚಿತ್ರ ಇದೆಯೋ ಆ ಚಿತ್ರವನ್ನೆಲ್ಲ ಸಂಗ್ರಹ ಮಾಡಿ ಸ್ವಂತ ಖರ್ಚಿನಲ್ಲಿ ಅವರ ಸಂಬಳದ ಒಂದು 25 ಭಾಗವನ್ನ ಇಂಥ ಸದ್ವಿನಿಯೋಗಕ್ಕೆ ಬಳಸ್ತಾ ಇದ್ದಾರೆ. ಬಹಳ ಸಂತೋಷದ ವಿಚಾರ. ಅಷ್ಟೇ ಅಲ್ಲದೆ ದಿನಪತ್ರಿಕೆಗಳು, ವಾರಪತ್ರಿಕೆಗಳು, ಮಾಸಪತ್ರಿಕೆಗಳು, ಮದುವೆ ಕರೆಯೋಲೆ ಇಂಥದ್ರಲ್ಲಿ ಎಲ್ಲಿ ಗಣಪತಿ ಚಿತ್ರ ಸಿಗುತ್ತೋ ಅದನ್ನೆಲ್ಲ ಕೂಡ ಸಂಗ್ರಹ ಮಾಡಿ ಅದನ್ನ ಜನರಿಗೆ ಉಪಯೋಗ ಆಗ್ಲಿ ಅಂತ ಬಳಕೆ ಮಾಡ್ತಾರೆ. ಯೋಗದ ಬಗ್ಗೆ ಕೂಡ ಕಳೆದ ತಿಂಗಳು ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿದ್ರು. ಇವರ ಕಾರ್ಯಕ್ರಮ ಇನ್ನೂ ಹೆಚ್ಚು ಸಂಘ ಸಂಸ್ಥೆಗಳು ಪ್ರೋತ್ಸಾಹ ಕೊಟ್ಟು ಅಭಿವೃದ್ಧಿ ಪಡಿಸ್ಬೇಕು. ಜೊತೆಗೆ ಲೋಕೋಭಿನ್ನ ರುಚಿ ಅಂತ, ವಧುವಿನಂದವ ಗಂಡು ಮಾತೆಯ ಆಕೆಯ ಸಿರಿಯ ಮದುಮಗಳ ಸದ್ಗುಣ ನಡತೆಯನ್ನು ಮಾವ ಉಳಿದವರು ಮದುವೆ ಊಟದ ರುಚಿಯ ಕೃಷ್ಣ ಅಂದಾಗೆ ಲೋಕವೇ ಭಿನ್ನ ರುಚಿ. ಅದರಲ್ಲಿ ಶಿವಕುಮಾರ್ ಅವರದ್ದು ಕೂಡ ಒಂದು ರೀತಿಯ ವಿಶೇಷವಾದಂತ ಒಂದು ಹವ್ಯಾಸ. ಜೊತೆಗೆ ಬೇರೆಯವರ ಪುಸ್ತಕವನ್ನು ಕೂಡ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಅಲ್ಲಿ ಬಿಡುಗಡೆ ಆದಂತ ಪುಸ್ತಕವನ್ನು ಕೊಂಡೋಗಿ ಮನೆಯಲ್ಲಿ ಇಡುವಂತ ಒಂದು ಹವ್ಯಾಸ ಇಟ್ಕೊಂಡಿದ್ದಾರೆ. ಅವರ ಮನೆಯಲ್ಲಿ ಈಗಲೂ ಅವರ ಅಣ್ಣನ ಹೆಂಡತಿ, ಅವರ ಮನೆಯವರು ಸಕುಟುಂಬ ಪೂರ್ಣ ಇವರಿಗೆ ಬೆಂಬಲವಾಗಿ ನಿಂತಿರೋದು ಒಂದು ಔಚಿತ್ಯ ಅಂತ ಕೂಡ ಭಾವಿಸ್ಬೇಕು. ಇಲ್ಲಿ ಗಣಪತಿ ಬಗ್ಗೆ ಹೇಳ್ಬೇಕಾದ್ರೆ ವ್ಯಾಸ ಮಹರ್ಷಿಗಳು ಒಂದು ಮಾತನ್ನ ಹೇಳ್ತಾರೆ, ನೋಡಪ್ಪ ನಾನು ಮಹಾಭಾರತವನ್ನ ಬರೀಬೇಕು, ನೀನು ನನಗೆ ಸ್ವಲ್ಪ ಸಹಕಾರ ಮಾಡಿ, ನಾನು ಹೇಳೋದನ್ನ ಬರೀ ಅಂತ ಹೇಳ್ತಾರೆ. ಆಯ್ತು ಸ್ವಾಮಿ, ನಾನು ಬರೀತೀನಿ, ಆದರೆ ನಾನು ಬರೆಯುವಾಗ ನೀವು ಎಡಬಿಡದೆ ಹೇಳ್ಬೇಕು, ನಿಲ್ಸ್ಬಾರ್ದು, ನನ್ನ ಬರವಣಿಗೆ ಕುಂಠಿತ ಆಗ್ಬಾರ್ದು ಅಂತಾರೆ. ಆಯ್ತು ಅಂತೇಳಿ ವ್ಯಾಸ ಮಹರ್ಷಿಗಳು ಕೂಡ ಒಂದು ಸವಾಲಾಗ್ತಾರೆ, ನಾನು ಏನ್ ಹೇಳ್ತೀನೋ ಅದನ್ನ ನೀನು ಅರ್ಥ ಮಾಡ್ಕೊಳ್ಬೇಕು, ನಂತರ ನೀನ್ ಬರಿಬೇಕು ಅಂತ. ಹಾಗೆ ಇಬ್ರು ಒಪ್ಕೊಂಡು ಹೋಗ್ಬೇಕಾದ್ರೆ ಗಣಪತಿ ಊಜಿ ಆ ಒಂದು ಮೊಳೆ ಇದೆಯಲ್ಲ, ಅದು ತಾಳೆಗರಿ ಮೇಲೆ ಬರಿಬೇಕಾದ್ರೆ ವೇಗ ಹೆಚ್ಚಾದಾಗ, ಸೌಂಡ್ ಜಾಸ್ತಿ ಬಂದಾಗ ವ್ಯಾಸ ಮಹರ್ಷಿಗಳು ಒಂದು ಗಣಪತಿಯು ಕೂಡ ಯೋಚನೆ ಮಾಡುವಂತ ಪದ್ಯಗಳನ್ನ ಹೇಳ್ತಾರೆ. ಅದನ್ನ ಒಂದು ಹೇಳಲಿಕ್ಕೆ ತಮ್ಮಂದೆ ಹೇಳಲಿಕ್ಕಿತ್ತು. ವೇದ ಪುರುಷನ ಸುತನ ಸಹೋದರನ ಎಮ್ಮಗನ ಮಗನ ತಳೋದರಿಯ ಮಾತುಳನ ಅನಾದಿ ಮೂರ್ತಿ ಗದುಗಿನ ವೀರ ನಾರಾಯಣ ಅಂತ ಹೇಳ್ತಾರೆ. ಆಗ ಗಣಪತಿಯು ಕೂಡ 1-2 ನಿಮಿಷ ಯೋಚನೆ ಮಾಡುವಂತ ಒಂದು ಪದ್ಯಗಳು. ಇಂಥದ್ದು ಮಹಾಭಾರತದಲ್ಲಿ 500 ಪದ್ಯವನ್ನ ದಾಖಲೆ ಮಾಡಿದ್ದಾರೆ. ಅಂತ ಮಹಾಗಣಪತಿ, ಅವನ ಹೆಸರೇ ಮಹಾಗಣಪತಿಯ ಒಂದು ಚಿತ್ರವನ್ನ ಈ ದಿನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರೋದು ಬಹಳ ಸಂತೋಷದ ವಿಷಯ. ಈ ಕಾರ್ಯಕ್ರಮ ಹೀಗೆ ಮುಂದುವರಿಲಿ, ಹೆಚ್ಚು ಹೆಚ್ಚು ಯಶಸ್ವಿ ಸಿಗಲಿ. ಇದು ಇಷ್ಟಕ್ಕೆ ನಿಲ್ಬಾರ್ದು. ನಾನು ಪ್ರತಿ ಸಾರಿ ಹೇಳ್ದಂಗೆ ಈ ಸಾರಿ ಕೂಡ ಹೇಳ್ತಾ ಇದ್ದೀನಿ, ಇದು ಒಂದು ಕೃತಿ ರೂಪದಲ್ಲಿ ಬರಬೇಕು. ನಾನು ಶಿವಕುಮಾರ್ ಅವರು ಕೊಟ್ಟಿದ್ದೀನಿ, ಒಂದು 1200 ಪುಟದ ಒಂದು ಗಣಪತಿಯ ಕೃತಿಯನ್ನೇ ಕೊಟ್ಟಿದ್ದೀನಿ. ಅದೇ ರೀತಿ ಇವರ ಎಲ್ಲಾ ಸಂಗ್ರಹ ಕೂಡ ಒಂದು ಕೃತಿ ರೂಪದಲ್ಲಿ ಹೊರಬಂದ್ರೆ ಅದು ಮನೆಗೂ ತಲುಪಿ ಹೆಚ್ಚು ಉಪಯೋಗ ಆಗ್ತದೆ ಅಂತ ನಾನಾದ್ರೂ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಒಂದಿಷ್ಟ ನನ್ನ ಮಾತಿಗೆ ವಿರಾಮ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೋಪಿನಾಥ್ ಅಂತ.
ಕಾಳೆಹುಂಡಿ ಶಿವಕುಮಾರ್ ಅವರು. ಕಾಳೆಹುಂಡಿ ಶಿವಕುಮಾರ್ ಅವರ ಈ ಗಣಪತಿ ವಿಚಾರವಾಗಿ ಹಲವಾರು ಪೇಪರ್ ದಿನಪತ್ರಿಕೆ ದಾಖಲೆಗಳನ್ನ ಸುಮಾರು ವರ್ಷಗಳಿಂದ ಇವರು ನಡ್ಕೊಂಡು ಬರ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಅಭಿರುಚಿ, ಒಳ್ಳೆಯ ಹವ್ಯಾಸ. ಈ ಮೂಲಕ ಹಲವಾರು ಮಾಹಿತಿಗಳನ್ನ ಸಾರ್ವಜನಿಕರಿಗೆ, ಆಸಕ್ತರಿಗೆ, ಸಾಹಿತ್ಯ ಪ್ರಿಯರಿಗೆ ಒದಗಿಸ್ತಾ ಇದ್ದಾರೆ ಅನ್ನೋದು ತುಂಬಾ ಹೆಮ್ಮೆಯ ವಿಚಾರ. ಇಂತಹ ಸದಾಭಿರುಚಿಯ ಒಳ್ಳೆಯ ಹವ್ಯಾಸವನ್ನ ಇವರು ಇದೇ ರೀತಿ ಮುಂದುವರಿಸ್ಕೊಂಡು ಹೋಗ್ಬೇಕು. ಹಾಗೆ ಇನ್ನೂ ಹೆಚ್ಚೆಚ್ಚು ಮಾಹಿತಿಗಳನ್ನ ಸಾರ್ವಜನಿಕರಿಗೆ ತಲುಪಿಸ್ಬೇಕು ಅಂತ ನನ್ನ ಆಶಯ. ಈ ಪ್ರಯತ್ನದಲ್ಲಿ ಕಾಳೆಹುಂಡಿ ಶಿವಕುಮಾರ್ ಅವರು ಹೆಚ್ಚಿನ ಯಶಸ್ಸನ್ನು ಗಳಿಸ್ಲಿ, ಹೆಚ್ಚಿನ ಪ್ರಯತ್ನವನ್ನು ಮಾಡಲಿ, ಹೆಚ್ಚು ಜನರನ್ನ ತಲುಪಲಿ ಅಂತ ನನ್ನ ಅಭಿಪ್ರಾಯ. ಇದೇ ರೀತಿ ಅವರು ಪ್ರತಿ ವರ್ಷನೂ ಕೂಡ, ಅದು ನಮ್ಮ ಕೇಂದ್ರದಲ್ಲಿ, ಈ ಕೇಂದ್ರದಲ್ಲಿ ಕಳೆದ ವರ್ಷವೂ ಕೂಡ ಇವರು ಇದನ್ನು ಏರ್ಪಡಿಸಿದ್ರು. ಅದ್ರ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ. ಇದೇ ರೀತಿ ನಮ್ಮ ಕೇಂದ್ರದಲ್ಲಿ ನಮ್ಮ ಹಿರಿಯ ನಾಗರಿಕರು ಕೂಡ ಈ ವಿಚಾರದಲ್ಲಿ ಹಲವಾರು ಮಾಹಿತಿಗಳನ್ನ ತೆಗೆದುಕೊಂಡು ಗಣಪತಿ ಬಗ್ಗೆ ಮತ್ತು ಇನ್ನಿತರ ವಿಚಾರಗಳ ಬಗ್ಗೆ ಕೂಡ ಅವರು ತಿಳ್ಕೋಬೇಕು. ಆದ್ರಿಂದ ಕಾಳೆಹುಂಡಿ ಶಿವಕುಮಾರ್ ಅವರು ಇದೇ ರೀತಿ ಪ್ರಯತ್ನ ಮುಂದುವರಿಸಲಿ. ಅವ್ರಿಗೆ ಇದೇ ರೀತಿ ಹಲವಾರು ಹವ್ಯಾಸಗಳು, ಒಳ್ಳೆಯ ಅಭಿರುಚಿಗಳು ಬೆಳೀಲಿ ಮತ್ತು ಎಲ್ಲ ಸಾರ್ವಜನಿಕರಿಗೆ ಇದೇ ರೀತಿ ಒಳ್ಳೆಯ ಜ್ಞಾನವನ್ನ ಮತ್ತೆ ಒಳ್ಳೆಯ ಅಭಿರುಚಿಯನ್ನ ಬೆಳೆಸುವಂತ ಕಾರ್ಯ ಮುಂದುವರಿಸಲಿ ಅಂತ ಹೇಳಿ, ಅವರಿಗೆ ಆ ಗೌರಿ ಗಣೇಶ ಎಲ್ಲಾ ರೀತಿಯ ಶ್ರೇಯೋಭಿವೃದ್ಧಿಯನ್ನ ಉಂಟು ಮಾಡಲಿ, ಎಲ್ಲಾ ರೀತಿಯ ಅನುಗ್ರಹವನ್ನ ನೀಡ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ಗೌರಿ ಗಣೇಶ ಹಬ್ಬದ ಶುಭ ಹಾರೈಕೆಗಳು. ನಮಸ್ಕಾರ. ಕಾಳುಂಡಿ ಶಿವಕುಮಾರ್ ಅವರು ನನಗೆ ಹಿಂದೆ 6 ತಿಂಗಳಿಂದ ಪರಿಚಯ. ಇದೇ ತರ ಮುಂದುವರ್ಸ್ಕೊಂಡು ಹೋಗ್ಲಿ. ಅವ್ರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದೇ ತರ ಹೆಚ್ಚಿನ ಗಣಪತಿಗಳನ್ನ ಇನ್ನು ಕೊಡ್ಬೇಕು ಅಂತ ಸಹಕರಿಸ್ತೇನೆ. ಅಂದ್ರೆ ಕಲೆಯಲ್ಲೂ ಅವರು ತುಂಬಾ ಒಳ್ಳೆ ಕಲಾವಿದ್ರು. ನನಗೆ ಕಲೆಯಲ್ಲಿ 6 ತಿಂಗಳಿಂದ ಪರಿಚಯ ಆದವರು. ಇಷ್ಟೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ನಾನಾ ಮುಖಗಳ ಪರಿಚಯವನ್ನ, ವಸ್ತು ಪ್ರದರ್ಶನವನ್ನ ಏರ್ಪಡಿಸಿದಂತ ಶ್ರೀ ಕಾಳಿಹುಂಡಿ ಶಿವಕುಮಾರ್ ಅವರು ಇಂದು ಉದ್ಘಾಟನೆಗೊಂಡಂಥದ್ದು ಬಹಳ ಸಂತೋಷಕರ ವಿಚಾರ. ಈ ವಸ್ತು ಪ್ರದರ್ಶನವು ಇಂದು ಸಂಜೆ 6 ಗಂಟೆ ತನಕ ಇರುತ್ತೆ. ನಾಳೆನೂ ಕೂಡ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಇರುತ್ತೆ. ಗುರುವಾರನೂ ಕೂಡ ಬೆಳಗ್ಗೆ 10ರಿಂದ ಸಂಜೆ 6 ಗಂಟೆ ತನಕ ಈ ವಸ್ತು ಪ್ರದರ್ಶನ ಇರುತ್ತೆ. ಯಾರಿಗೆ ಅನುಕೂಲಗಳು ಅವರು ತಮ್ಮ ಅನುಕೂಲಕರ ಸಮಯದಲ್ಲಿ ಸ್ನೇಹಿತರು, ಕುಟುಂಬದವ್ರ ಜೊತೆ ಬಂದು ಈ ಪ್ರದರ್ಶನವನ್ನ ಏರ್ಪಡಿಸಿದ್ರೆ ಕಾಳಿಹುಂಡಿ ಶಿವಕುಮಾರ್ ಅವರಿಗೆ ಮನಸಂತೋಷ ಆಗುತ್ತೆ ಅಂತ ನಾನಾದ್ರೂ ಹೇಳ್ತಾ ಭಾವಿಸಿ, ಈ ಕಾರ್ಯಕ್ರಮವನ್ನ ಇಷ್ಟು ಅಚ್ಚುಕಟ್ಟಾಗಿ ನೆರವೇರಲು ಕಾರಣಕರ್ತರಾದ ನಮ್ಮ ಈ ಕರೆಗೆ ಹೋಗೊಟ್ಟು ಕಾರ್ಯಕ್ರಮವನ್ನ ಉದ್ಘಾಟಿಸಿ ನಂತರ ಹಿತನುಡಿಗಳನ್ನಾಡಿದ ಕೊಕಡ ವೆಂಕಟರಮಣ ಭಟ್ರವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಕಾಳಿಹುಂಡಿ ಶಿವಕುಮಾರ್ ಅವರ ಪರವಾಗಿ, ದೀಪ್ತಿ ಸಾಂಸ್ಕೃತಿಕ ವೇದಿಕೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಈ ಕಡೆ ಬಾ. ಅತಿಥಿಗಳಾಗಿ ಆಗಮಿಸಿ ನಮ್ಮ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದಂತ ಮುಕ್ತಕ ಕವಿಗಳು ಆದ ಮುತ್ತುಸ್ವಾಮಿ ದೀಕ್ಷಿತ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು.
ಎಲ್ರಿಗೂ ನಮಸ್ಕಾರ. ನಾನು ಕಾಳಿಹುಂಡಿ ಶಿವಕುಮಾರ್, ಮೈಸೂರಿಂದ. ಈ ದಿನ ನಾನು ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರ ಅಂದ್ರೆ ಮೈಸೂರಿನ ವಿವೇಕಾನಂದ ಸರ್ಕಲ್ ಪಕ್ಕ ಇರುವ ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರದಲ್ಲಿ ಇದ್ದೇನೆ. ಅಲ್ಲಿ ಕಳೆದ ವರ್ಷವೂ ಕೂಡ ನಾನು ಇಲ್ಲಿ ಪ್ರದರ್ಶನವನ್ನು ಮಾಡಿದ್ದೆ. ಈ ವರ್ಷನೂ ಕೂಡ ಒಂದು ಬಂತು. ನಾನು ಮುಖ್ಯವಾಗಿ ಇಲ್ಲಿ ನನ್ನ ಪತ್ರಿಕೆಗಳಲ್ಲಿ ಸಂಗ್ರಹಿಸಿರುವ ಗಣಪತಿಯ ಪ್ರದರ್ಶನವನ್ನ ಮಾಡಿದ್ದೇನೆ. ನೋಡಿ, ಇದು ಪ್ರಿಯಾಂಕಾ ಮಾಸಪತ್ರಿಕೆ 2001ನೇ ಇಸ್ವಿಯಲ್ಲಿ, ಅಂದ್ರೆ ನನ್ನ ಸಂಗ್ರಹಕ್ಕೆ ಎಷ್ಟು ವರ್ಷ ಆಗಿದೆ ನಿಮ್ಗೆ ಗೊತ್ತಾಗುತ್ತೆ. 2001ರ ಇಸ್ವಿಯಲ್ಲಿ ಈ ಒಂದು ಪ್ರಿಯಾಂಕಾ ಮಾಸಪತ್ರಿಕೆ ಬಂತು. ಜೊತೆಗೆ ಈ ಗಣಪತಿ ಇದೆ, ಹಾಗೇನೆ ಬೇರೆ ಬೇರೆ ಭಾಷೆಗಳಲ್ಲಿರುವ ಗಣಪತಿಗಳ ಚಿತ್ರ ಇದೆ. ಜೊತೆಗೆ 6ನೇ ಶತಮಾನದ ಆಫ್ಘಾನಿಸ್ತಾನದ ಶಿಲ್ಪ ಗಣಪತಿ, ಈ ಗಣಪತಿ ಕೂಡ ನನ್ನ ಸಂಗ್ರಹದಲ್ಲಿದೆ. ಹಾಗೇನೆ ಗಿರೀಶ್ ಗೌಡ್ರ ಅವರ ಕೈಯಲ್ಲಿ ಅರಳಿದ ಸುಂದರವಾದ ಗಣಪತಿ ಚಿತ್ರವು ಕೂಡ ಇದೆ. ಅಂದ್ರೆ ವಿದ್ಯಾ ಗಣಪತಿಯ ಚಂದದ ಮಂದಿರ ಅಂತ ಇದೆ, DN ಶ್ರೀಪಾದವರು ಮಂಡ್ಯದಲ್ಲಿ ಬರೆದಿರೋದು. ಹಾಗೇನೆ ಈ ತಾಮ್ರ, ಕಂಚು, ಹಿತ್ತಾಳೆ, ಆತರ ಎಲ್ಲಾ ಗಣಪತಿಗಳು ನಾಗರಾಜ್ ಅಂತ ಕಲಾವಿದರು, ಅಂದ್ರೆ ಅಪರೂಪದ ಗಣೇಶವನ್ನ ಇವರನ್ನೇ ತಯಾರು ಮಾಡಿದ್ದಾರೆ ನೋಡಿ ಚಿತ್ರಗಳನ್ನ. ಹಾಗೇನೆ ರಘುನಾಥ್ ಚಹಾರ್ ಅವರು ಬರೆದಿರೋ ಒಂದು ಗಣಪತಿಯ ಬಗ್ಗೆ ಲೇಖನಗಳಿದೆ ನೋಡಿ. ಇಲ್ಲಿ ಉಪೇಂದ್ರ ಗಣಪತಿ ಅಂತಿದೆ, ರಚನೆ D ರೇವಣ್ಣ ಅಂತ, ಕುಂಬಾರಗಿರಿ ರೇವಣ್ಣ ಅವರು ಉಪೇಂದ್ರನ ಒಂದು ಸಂದರ್ಶನ ಮಾಡ್ತಾ ಇರೋ ಒಂದು ಗಣಪತಿ ಚಿತ್ರವನ್ನು ಕೂಡ ನೋಡಬಹುದು. ಹಾಗೇನೆ ಇಲ್ಲಿ ಕಲಾವಿದರ ಕಲ್ಪನೆಗೆ ತಕ್ಕಂತೆ ಗಣಪತಿಯ ಲೇಖನಗಳನ್ನು ಕೂಡ ನಾವು ನೋಡ್ಬೋದು. ಇಲ್ಲಿ ನೋಡಿ, ಈಗ ಅಟ್ಟಿ ಅಂಗಡಿಯ ನೆಲೆ ನಿಂತ ಮುದ್ಗಲ ಪುರಾಣದ ಗಣಪತಿ, ಅಟ್ಟಿ ಅಂಗಡಿ ಗಣಪತಿ ಇದೆ ನನ್ನ ಹತ್ರ. ಹಾಗೇನೆ ಈ ಒಂದು ಗಣಪತಿಯು ಕೂಡ ಒಂದು ವೆಬ್ಸೈಟ್ ಅನ್ನೇ ಕೂಡ ಇಲ್ಲೊಂದು ಸಂಗ್ರಹ ಮಾಡಿದ್ದಾರೆ. ಹಾಗೇನೆ ಇಲ್ಲೊಂದು ನೋಡಿ, ಇಲ್ಲಿ ಮುಖ್ಯವಾಗಿ ಹೇಳಲೇಬೇಕಾಗುತ್ತೆ, ನಾವು ಇಲ್ಲಿ ಗಣೇಶನ ವಿಗ್ರಹಗಳ ಮ್ಯೂಸಿಯಂ ಸ್ಥಾಪನೆ ಮಾಡಿದ್ದಾರೆ. ಷಡಾಕ್ಷರಿ ಅಂತ ಕೇಳಿರ್ಬೋದು. ಇವರು ಹೋಟೆಲ್ ಸಂಸ್ಕೃತಿ ಹೋಟೆಲ್ ಒಂದು ನಡೆಸ್ತಾ ಇದ್ದಾರೆ. ಇವರು, ನಾನು ಗಣಪತಿಯ ಪತ್ರಿಕೆಗಳು ಬಂದಿರೋ ಸಂಗ್ರಹ ಮಾಡಿದ್ರೆ, ಇವರು ಗಣಪತಿ ವಿಗ್ರಹಗಳನ್ನ ಶೋಕೇಸ್ ನಲ್ಲಿ ಇಟ್ಟು ಸಂಗ್ರಹ ಮಾಡ್ತಾರೆ. ಅಂದ್ರೆ ಇದು ದುಬಾರಿ ಹವ್ಯಾಸ, ಅದರಿಂದಾಗಿ ಅವರು ಕೂಡ ಇದ್ದಾರೆ ನೋಡಿ. ಇಲ್ಲಿ ಕನಕ ಬೆನಕ ಎಂಬ ಆಕರ್ಷಕ ಶೀರ್ಷಿಕೆಯಲ್ಲಿ ಗಣಪತಿಯ ಒಂದು ಪುರಾಣ ಇತಿಹಾಸ H. ವಿಶ್ವನಾಥ್ ಅವರ ಒಂದು ಚಿತ್ರವನ್ನು ನೋಡಬಹುದು. ಪುರಾಣ ಪ್ರಸಿದ್ಧ ಗಣಪತಿ ಚಿತ್ರ. ಹಾಗೇನೆ ಬೇರೆ ಬೇರೆ ಭಾಷೆಗಳ ಚಿತ್ರಗಳು, ತಮಿಳು, ತೆಲುಗು, ನೋಡಿ ಇಂಗ್ಲಿಷ್ ಅಲ್ಲಿ ಇದೆ. ದಿ ರಾಜಾಪು ಆಲ್ ಗಣೇಶ ಅಂತ ಅದ್ರ ಬಗ್ಗೆ ಮಾಹಿತಿ ಇದೆ. ಹಾಗೇನೆ ಇಲ್ಲಿ ಬೆನಕ, ಗಣಪನಾಗುವ ತನಕ ಅಂತ ಬೇರೆ ಬೇರೆ ಭಾಷೆ ನೋಡಿ. ಕಾಲಕ್ಕೆ ತಕ್ಕಂತೆ ನಡೆಯುವ ಗಣೇಶ, ಅರಳಿ ಎಲೆಗಳಿಂದ ನಿರ್ಮಾಣ ಮಾಡಿರೋ ಗಣಪತಿಯನ್ನು ನೋಡ್ಬೋದು. ಹಾಗೇನೆ ನಾವು ಬೇರೆ ಬೇರೆ ಭಾಷೆನ ಹೇಳದ್ನಲ್ಲ, ನಮ್ಮ ರಾಜ್ಯದ ಬರೀ ಕನ್ನಡ ಭಾಷೆ ಅಲ್ಲದೇ ತಮಿಳು, ತೆಲುಗು, ಮರಾಠಿ, ಉರ್ದು, ಇಂಗ್ಲಿಷ್, ಸಂಸ್ಕೃತ ಎಲ್ಲ ಭಾಷೆಗಳಿರೋ ಗಣಪತಿಗಳನ್ನ ನಾನು ಕೂಡ ಸಂಗ್ರಹ ಮಾಡಿದ್ದೇನೆ. ಹಾಗೇನೆ ಇಲ್ಲಿ ಒಬ್ಬ ಕಲಾವಿದ ಅಂತಿಮ ಒಂದು ಟಚ್ ಕೊಡ್ತಾ ಇದ್ದಾನೆ ಗಣಪತಿಯ ಬಗ್ಗೆ, ಆ ಚಿತ್ರವೂ ಕೂಡ ನನ್ನ ಹತ್ರ ಇದೆ. ಹಾಗೆ ಒಂದು ಮಹಿಮಾಪೂರ್ಣ ಗಣೇಶ ನೋಡಿ, ಒಂದು ಆಕರ್ಷಕವಾಗಿ ಶೈಲಿಯ ಗಣಪತಿ ಇದೆ. ಇನ್ನ ಈ ಗ್ಯಾರೇಜ್ ಗಣಪನ ನೋಡ್ಬೋದು ನಾವು. ಅಂದ್ರೆ ಈ ಗುಜರಿ ಪದಾರ್ಥಗಳಿಂದ ಗಣೇಶನನ್ನ ಮಾಡಿರುವಂತ ಚಿತ್ರ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಈ ಒಂದು ಕರೆನ್ಸಿಯಲ್ಲಿ, ಅಂದ್ರೆ ಇಸ್ಲಾಮಿಕ್ ದೇಶ ಇಂಡೋನೇಷಿಯಾ ಕರೆನ್ಸಿಯಲ್ಲಿ ರೂಪಿತವಾಗಿರುವ ಮುದ್ರಿತವಾಗಿರುವ ಒಂದು ಹಿಂದೂ ದೇವತೆ ಗಣಪತಿ, ನೋಟ್ ನಲ್ಲಿ ಗಣಪತಿ ಮುದ್ರ ಆಗಿದೆ. ಹಾಗೇನೆ ಇಲ್ಲಿ ಕಾಡುಗಳ ವೀರಪ್ಪನ ಒಂದು ಅಪಹರಣ ಸಂದರ್ಭದಲ್ಲಿ ರಾಜ್ಕುಮಾರ್ ಮತ್ತು ವೀರಪ್ಪನ್ ಜೊತೆ ಗಣೇಶನ ಚಿತ್ರ ಆಕರ್ಷಕವಾಗಿದೆ. ಇನ್ ಮೇಲ್ಗಡೆ ನೋಡ್ಬೋದು ನೀವು, ಕಾಡುಗಳ ವೀರಪ್ಪನಿಂದ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಗಣಪತಿ ಸುಲಲಿತವಾಗಿ ಕರೆದುಕೊಂಡು ಬರ್ತಾ ಇರುವ ಗಣಪತಿಯನ್ನ ನಮ್ಮ ಕುಂಬಾರಗಿರಿ ರೇವಣ್ಣ ಮಾಡಿದ್ದಾರೆ. ಹೀಗೆ ಕಲಾವಿದರ ಕಲ್ಪನೆಯಲ್ಲಿ ಪ್ರಚಲಿತ ವಿಷಯಗಳಿಗೆ ತಕ್ಕಂತ ಗಣಪತಿಗಳನ್ನ ನೋಡ್ಬೋದು. ಅದೆಲ್ಲ ಅದೇ ತರನೇ ನಾನು ಮೊದ್ಲೇ ಹೇಳ್ದಂಗೆ ಇಲ್ಲಿ H1N1 ಗಣಪತಿ, ಮೊನ್ನೆ ಅಂದ್ರೆ ಸ್ಕೂಲ್ ಗಣಪತಿ, ಶಾಲಾ ಒಂದು ಸಮವಸ್ತ್ರದಲ್ಲಿರುವ ಗಣಪತಿ ನೋಡ್ಬೋದು. ಇಲ್ಲಿ H1N1 ಬಂದಾಗ ಗಣಪತಿ, ನಾನು ಮೊದಲೇ ಹೇಳಿದ್ನ ಜೊತೆಗೆ ಒಂದು ಪುಸ್ತಕವನ್ನ ಓದ್ತಾ ಇರುವ ಸಂಸ್ಕೃತಿ, ಪುಸ್ತಕ ಸಂಸ್ಕೃತಿಯನ್ನ ಮುಂದುವರಿಸುವ ಗಣಪತಿಯ ಚಿತ್ರವನ್ನು ನೋಡ್ಬೋದು. ಹೀಗೆ ಕಲಾವಿದರು ವರ್ಷದಿಂದ ವರ್ಷಕ್ಕೆ ತಮ್ಮ ಕಲ್ಪನೆಗೆ ತಕ್ಕಂತೆ ರಂಗೋಲಿ ಚಿತ್ರಗಳನ್ನು ಮಾಡ್ತಾ ಇದ್ದಾರೆ ನೋಡಿ. ಕಾರ್ಪೆಟ್ ರಂಗೋಲಿಯಲ್ಲೂ ಕೂಡ ಗಣಪತಿಗಳ ಚಿತ್ರವನ್ನು ಕಾಣಬಹುದು. ಹಾಗೇನೆ ದೋಣಿಯಲ್ಲಿ ಗಣಪತಿ ವಿಸರ್ಜನೆ ಮಾಡ್ತಿರೋ ಚಿತ್ರ, ಹಾಗೇನೆ ನಮ್ಮ ರಾಜ್ಯದ ಪ್ರತಿಯೊಂದು ಗಣಪತಿಗಳ ಚಿತ್ರವನ್ನು ನಾವು ನೋಡಬಹುದು. ತರಂಗದಲ್ಲಿ ಬಂದಿದೆ. ಹಾಗೇನೆ ಪ್ರತಿಯೊಂದು ಗಣಪತಿಗಳನ್ನ ನಾವು ನೋಡ್ಬೋದು. ಹಾಗೇನೆ ಗಣಪತಿ ಅಂದ್ಮೇಲೆ ಗೌರಿ ಹಬ್ಬ ಇದ್ದೇ ಇರುತ್ತೆ. ಆ ಗೌರಿ ಸಮೇತ ಇರುವ ಗಣಪತಿ ಚಿತ್ರವನ್ನು ನೋಡ್ಬೋದು. ಹಾಗೇನೆ ಹನುಮಂತನ ಭುಜದ ಮೇಲೆ ಕೂರುತ್ತಿರುವ ಗಣಪತಿಯನ್ನ ನೋಡ್ಬೋದು. ಹಾಗೇನೆ ತಿರುಪತಿ ತಿಮ್ಮಪ್ಪನ ಗಣಪತಿಯನ್ನ ನಾವು ನೋಡ್ಬೋದು, 2004ರಲ್ಲಿ ಬಂದಿರೋದು. ಹಾಗೇನೆ ಎಲ್ಲಾ ಕ್ಯಾಲೆಂಡರ್ಗಳಲ್ಲಿ ಬರೋ ಗಣಪತಿನೂ ಕೂಡ ಸಂಗ್ರಹ ಮಾಡಿದ್ದೇನೆ. ಇಂಗ್ಲಿಷ್ ಪತ್ರಿಕೆಯಲ್ಲಿ ಬಂದಿರೋ ಗಣಪತಿ ಎಲ್ಲವನ್ನು ಕೂಡ ನಾವು ನೋಡ್ಕೊಳ್ಬಹುದಾಗಿದೆ. ಹಾಗೇನೆ
ತರಕಾರಿಯ ಒಂದು ಚಿತ್ರಗಳ ಮೂಲಕ ಗಣಪತಿ ಬೇರೆ ಯಾವ್ದೋ ಒಂದು ಭಾಷೆಯಲ್ಲಿ ಬಂದಿದೆ. ಹಾಗೇನೆ ಪ್ರಕೃತಿಯ ಪೂಜೆಯ ಸಡಗರ ಎಂಬ ಶೀರ್ಷಿಕೆಯಲ್ಲಿ ಮಹಿಳೆಯರಿಗೆ ಹಬ್ಬ ಅಂದ್ರೆ ಬಹಳ ಇಷ್ಟ ಆಗುತ್ತೆ. ಅದರಿಂದಾಗಿ ಆ ಹಬ್ಬದ ತಯಾರಿಯಲ್ಲಿರುವ ಸಂಭ್ರಮ ಸಡಗರ ನೋಡ್ಬೋದು. ಹಾಗೇನೆ ಒಂದು ಈ ತೆಂಗಿನ ಮಟ್ಟೆ, ಆ ತೆಂಗಿನ ಮಟ್ಟೆಗಳಲ್ಲೂ ಕೂಡ ನಾವು ಗಣಪತಿಗಳನ್ನ ನೋಡಿ ಕಲಾವಿದರ ಹೇಗೆ ಕಲ್ಪನೆ ಇದೆ ಅದನ್ನು ನೋಡ್ಬೋದಾಗಿದೆ. ಹಾಗೇನೆ ಕೆಳಗಡೆ ನೋಡ್ಬೋದು ನೀವು ಮರಳು ಶಿಲ್ಪದಿಂದ ಸಮುದ್ರದ ತಡಿಯಲ್ಲಿ ಗಣಪತಿಯ ಚಿತ್ರವನ್ನ ನಿರ್ಮಾಣ ಮಾಡಿರುವ ಕಲಾವಿದರ ಕೈಚಳಕಕ್ಕೆ ಒಂದು ಜೈಕಾರ ಹಾಕಲೇಬೇಕಾಗುತ್ತೆ. ಹಾಗೇನೆ ಕಲಾವಿದರ ಕಲ್ಪನೆಯಲ್ಲಿ ವ್ಯಂಗ್ಯ ಚಿತ್ರವನ್ನ ನಾವು ಕೂಡ ಕಾಣಬಹುದಾಗಿದೆ. ಗಣಪತಿಯ ವಿಸರ್ಜನೆ ಸಮಯದಲ್ಲಿ ಡೆಕ್ಕನ್ ಹೆರಾಲ್ಡ್ ಒಂದು 2008ರಲ್ಲಿ ಈ ತರ ಒಂದು ಚಿತ್ರವನ್ನ ಹಾಕಿದೆ. ಅಂದ್ರೆ ಕಲಾವಿದ ವಿಸರ್ಜನೆ ಮಾಡಿದಾಗ ಈ ವರ್ಷಕ್ಕೆ ಬಾಯಿ ಅಂತ ಶಿವ ಮತ್ತು ಗಣಪತಿಯ ಒಂದು ಆಕರ್ಷಕ ಚಿತ್ರ. ಹಾಗೇನೆ ಪುಷ್ಪಗಳಲ್ಲಿ ಜ್ಯೋತಿಷ್ಯ ಒಂದು ಪತ್ರಿಕೆಯಲ್ಲಿ, ಹಾಗೇನೆ ಸ್ವಾತಿ ಪತ್ರಿಕೆಯಲ್ಲಿ, ಆದಿವಾರಮ್ಮು, ಪ್ರತಿಯೊಂದು ಚಿತ್ರಗಳನ್ನು ಕೂಡ ನಾವು ವ್ಯಂಗ್ಯ ಚಿತ್ರಗಳನ್ನು ನೋಡ್ಬೋದು, ಗಣಪತಿ ನೋಡ್ಬೋದಾಗಿದೆ. ಹಾಗೇನೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂದ್ರೆ ಒಂದು ಮದುವೆ ಆದಾಗ ಮಾರನೇ ದಿನ ಆ ಮದುವೆ ಒಂದು ಕಸ್ತೂಟಿಗೆ ಸೇರಿಕೊಳ್ಳುತ್ತೆ ಇನ್ವಿಟೇಷನ್. ಆ ಮದುವೆಯ ಮಮತೆಯ ಕರೆಯೋಲೆಯ ಮೇಲ್ಗಡೆ ಚಿತ್ರವನ್ನ ಗಣಪತಿ ಚಿತ್ರವನ್ನ ನಾವು ಸಾಮಾನ್ಯವಾಗಿ 90ರಷ್ಟು ನೋಡ್ಬೋದಾಗಿದೆ. ಅದು ವೆರೈಟಿ ವಿಭಿನ್ನ ಅವತಾರಗಳಲ್ಲಿ, ರೂಪಗಳಲ್ಲಿ ವರ್ಣರಂಜಿತವಾಗಿ ಗಣಪತಿಯ ಚಿತ್ರಗಳು ಬರ್ತಾ ಇದೆ. ಆ ಚಿತ್ರಗಳನ್ನು ಏಕೆ ಸಂಗ್ರಹ ಮಾಡಬಾರದು ಅಂತ ನಾನಾದ್ರೂ ಭಾವಿಸ್ತಾ ಮದುವೆ ಮನೆಗೆ ಹೊಸದಾದ ದಂಪತಿಗಳಿಗೂ ಕೂಡ ಶುಭವಾಗಲಿ ಅಂತ ಆ ಒಂದು ಮದುವೆಯ ಗಣಪತಿ ಇನ್ವಿಟೇಷನ್ ಗಳನ್ನ ಕೂಡ ಸಂಗ್ರಹ ಮಾಡ್ತಾ ಬಂದೆ. ಇದಕ್ಕೆ ಚೆನ್ನೈಯಿಂದ, ಮದ್ರಾಸಿಂದ, ಬೇರೆ ಬೇರೆ ಕಡೆಯಿಂದೆಲ್ಲ ಒಂದು ಉಬ್ಬು ಶಿಲ್ಪ ತರ ಇರುವ ಗಣಪತಿಯ ಚಿತ್ರವನ್ನ ಕೂಡ ನಮ್ಗೆ ತಂದು ಕೊಟ್ರು. ಅದೊಂದು ಖುಷಿ ಆಗುತ್ತೆ. ಇನ್ನ ಗಣಪತಿಯ ಸಾವಿರಾರು ಚಿತ್ರಗಳನ್ನ ನೋಡಿದೀನಿ, ಇಟ್ಟಿದ್ದೀನಿ. ಒಂದು ಸ್ಥಳಾಭಾವದಿಂದ ಇಲ್ಲಿ ಎಷ್ಟು ಸಂಗ್ರಹಕ್ಕೆ ಯೋಗ್ಯ ಆಗುತ್ತೆ ಅಷ್ಟನ್ನ ಮಾತ್ರ ಸಂಗ್ರಹ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಈಗೊಂದು ನೋಡಿ ಗೌರಿಯ ಒಂದು ಮಡಿದಲ್ಲಿ, ಮಮತೆಯ ಮಡಿಲು ಅಂತ ಹೇಳ್ತಾರಲ್ಲ ಆ ತರ ಗೌರಿಯ ಮಡಿಲಲ್ಲಿ ಕುಳಿತ ಗಣಪತಿಯನ್ನ ಚಿತ್ರವನ್ನು ನೋಡಬಹುದಾಗಿದೆ. ಆಕರ್ಷಕ ಶೈಲಿಯಲ್ಲಿದೆ. ಹಾಗೇನೆ ಈ ಒಂದು ಲಿಂಗವನ್ನ ತಬ್ಬಿಕೊಂಡಿರುವಂತಹ ಗಣಪತಿಯ ಚಿತ್ರವನ್ನು ಕೂಡ ನೋಡಬಹುದಾಗಿದೆ. ತೆಂಗಿನಕಾಯಿಯ ಒಂದು ಚಿತ್ರಣ, ಹಾಗೇನೆ ಈ ನೋಟುಗಳಿಂದ ಮಾಡಿರೋ ಚಿತ್ರಗಳ ನೋಟುಗಳಿಂದಲೇ ಗಣಪತಿ ಚಿತ್ರವನ್ನು ಮಾಡಿದ್ದಾರೆ. ಹಾಗೇನೆ ಈ ಒಂದು ಪೆಟ್ರೋಲ್ ದುಬಾರಿಯಾಗಿರುವ ಸಂದರ್ಭದಲ್ಲಿ ಈ ಸೈಕಲ್ ಗಣಪತಿ ಅಂತ ಒಂದು ಸರಳವಾಗಿ ಒಂದು ಮಾಡಿದ್ದಾನೆ. ಹೀಗೆ ಗಣಪತಿ, ಹಾಗೇನೆ ಇಲ್ಲಿ ಕೌನ್ ಬನೆಗೆ ಕರೋಡಪತಿ ಅಂತ ಅಮಿತಾಬ್ ಬಚ್ಚನ್ ಒಂದು ಕಾಲದಲ್ಲಿ ಆ ಚಿತ್ರವನ್ನು ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ. ಹೀಗೆ ಗಣಪ ಬಹುರೂಪ ವಿವಿಧ ರೀತಿಯಲ್ಲಿ ತನ್ನ ಒಂದು ಆಕರ್ಷಕ ರೀತಿಯಲ್ಲಿ ತೆಗೆದುಕೊಳ್ತಾ ಇದ್ದಾನೆ. ನೋಡಿ ಗಣಪತಿಯ ಚಿತ್ರವನ್ನ ದಿ ನ್ಯೂಸ್ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ 23/8/2009 ನಾನು ತಗೊಂಡೆ ಪೇಪರ್ನ, ಅದರಲ್ಲಿ ಕೊಟ್ಟಿದ್ದಾರೆ. ಹೀಗೆ ಸಂಘ ಸಂಸ್ಥೆಗಳು ನೋಡಿ 20ನೇ ಗಣೇಶ ವಾರ್ಷಿಕೋತ್ಸವ ಅಂತ ಮಾಡ್ತೇವೆ. ಎಲ್ಲ ತಾಲೂಕಿನ, ಜಿಲ್ಲೆಯ ಬಡಾವಣೆಗಳಿರುವ ಗಣಪತಿಗಳ ಚಿತ್ರಗಳು ಕೂಡ ನನ್ನ ಬಳಿ ಇದೆ. ಪ್ರತಿಯೊಬ್ಬರು ಮಕ್ಕಳು ಮನೆಗೆ ತರಬೇಕಾದ ಗಣಪತಿಗಳು ಇರುತ್ತೆ. ಹಾಗೇನೆ ಒಂದೊಂದು ನೋಡಿ ಇಲ್ಲಿ ಶಿವಮೊಗ್ಗದಲ್ಲೊಬ್ಬ ಆಧುನಿಕ ಜಕಣ ನೋಡಿ, ದೊಡ್ಡ ಶಿವಮೊಗ್ಗದ ಆಧುನಿಕ ಜಕಣ ಒಂದು ಚಿತ್ರವನ್ನು ನಾವು ನೋಡ್ಬೋದು. ಹಾಗೇನೆ ಬಂದ್ರೆ ನಾನು ಮೊದ್ಲು ಹೇಳ್ದಂಗೆನೆ ಇಲ್ಲಿ ಮರಳು ಶಿಲ್ಪದಲ್ಲಿ ಎಷ್ಟು ಆಕರ್ಷಕವಾಗಿ ಬರೆದಿದ್ದಾರೆ ನಮ್ಮ ಚಿತ್ರ ಕಲ್ಪನೆ, ಕಲಾವಿದರ ಕಲ್ಪನೆಯಲ್ಲಿ, ಅದು ನೋಡ್ಬೋದಾಗಿದೆ. ಹಾಗೇನೆ ಅಂದ್ರೆ ಇಲ್ಲಿ ಎಲ್ಲ ಕಂಡ ಗಜಮುಖ ಅಂದ್ರೆ ವಿವಿಧ ಮುಖಗಳಲ್ಲಿ ಕೊಂಡಿದೆ. ಸಂಗೀತ ಗಣಪ, ವಿಶ್ವವಂದಿತ ವಿನಾಯಕ, ಮಾವಿನ ಮರದಲ್ಲಿ ಮೂಡಿದ ಗಣಪ, ಅಂದ್ರೆ ಇಲ್ಲಿ ನೋಡಿ ಬೇರಿನ ಗಣಪ, ಬೇರಿನಲ್ಲಿ ಪ್ರಕೃತಿಯ ಒಂದು ವೈಚಿತ್ರ್ಯ ಅಂತ ಹೇಳ್ಬೋದು. ಆ ಚಿತ್ರವನ್ನು ಕಾಣಬಹುದಾಗಿದೆ. ಅಂದ್ರೆ ನಾವು ಬರೀ ಕಲಾವಿದನ ಕಲ್ಪನೆಗೆ ಅಲ್ಲದೆ ಪ್ರಕೃತಿಯ ವಿಸ್ಮಯಗಳಲ್ಲೂ ಕೂಡ ಗಣಪತಿಯ ಚಿತ್ರವನ್ನ ನೋಡಬಹುದಾಗಿದೆ. ನೋಡಿ ಇಲ್ಲಿ ಆರ್ಕೆಸ್ಟ್ರಾ ಗಣಪ ಅಂತ ನೋಡಿ ಆರ್ಕೆಸ್ಟ್ರಾ ಒಂದು ಇದರಲ್ಲಿ ಗಣಪತಿ ಹಾಡು ಹೇಳ್ತಾ ಇರುವ ಗಣಪತಿ ಚಿತ್ರವನ್ನು ಕೂಡ ಆಕರ್ಷಕವಾಗಿದ್ದಾರೆ. ಹೆಚ್ಚಾಗಿ ಮಹಿಳೆಯರು ಕೂಡ ಒಂದು ಕಲಾವಿದನ ಗಣಪತಿಯನ್ನ ಚಿತ್ರಣವನ್ನ ಮಾಡ್ತಾರೆ. ಹಾಗೇನೆ ಮುಂದೆ ಬಂದ್ರೆ ವಕ್ರತುಂಡ ಮಹಾಕಾಯ ಬಂದ ಅಂತ ಒಂದು ಶೇಷಶಾಹಿ ಗಣಪತಿ, ಇನ್ನು ಕೊಬ್ಬರಿ ಬೆಣ್ಣೆ ಅಲಂಕಾರ ಗಣಪತಿಗಳು, ಜೊತೆ ಗಣಪತಿಗಳಿಗೆ ಸಂಬಂಧಪಟ್ಟ ಕಥೆಗಳನ್ನ ಕೂಡ, ಜಾನಪದ ಕಥೆಗಳನ್ನ, ಗೌರಿ ಗಣೇಶಗಳನ್ನು ನಾನೇ ಬರೆದು ಇದನ್ನ ಮಾಡಿದ್ದೇನೆ. ಸುಮಾರು ಸಂಗ್ರಹ ಇದೆ. ಹಾಗೇನೆ ಇಲ್ಲಿ ಒಂದು ಗಮನಿಸಬಹುದು ನೀವು, ಅಗ್ರಹಾರದಲ್ಲಿರುವ 101 ಗಣಪತಿ ಚಿತ್ರಗಳನ್ನು ಕೂಡ ನೋಡ್ಬೋದಾಗಿದೆ. ತರಂಗದಲ್ಲಿ ಬಂದಿತ್ತು. ಅರಮನೆಯ ಆತ್ಮವಿಲಾಸ ಗಣಪತಿ, ಇದಕ್ಕೆ ಬಹಳ ಇತಿಹಾಸನೇ ಇದೆ. ಯಾಕಂದ್ರೆ ಅರಮನೆ ಸುಟ್ಟೋದಾಗ ಆತ್ಮವಿಲಾಸ ಗಣಪತಿ ಮಾತ್ರ ಸುಡ್ಲಿಲ್ಲ, ಅದರಿಂದಾಗಿ ಅದೊಂದು ಗಣಪತಿ ನೋಡ್ಬೋದಾಗಿದೆ. ಹೀಗೆ ಗಣಪತಿ ನಾನಾ ಅವತಾರದಲ್ಲಿ ಎಲ್ಲವನ್ನ. ಇನ್ನೊಂದು ವಿಶೇಷ ಅಂದ್ರೆ ಈ ಚಿಕ್ಕ ಚಿಕ್ಕ ವಿಗ್ರಹಗಳು ಕೂಡ ಇವು 100ಕ್ಕೂ ಹೆಚ್ಚು ಇದೆ. ಸುಮ್ಮನೆ ಒಂದು ಸಾಂಕೇತಿಕವಾಗಿ ತಂದೆ. ಚಿಕ್ಕ ಚಿಕ್ಕ ಗಣಪತಿಗಳನ್ನ ಸಾಂಕೇತಿಕವಾಗಿ ನಾವು ನೋಡ್ಬೋದಾಗಿದೆ. ನಾನು ಪ್ರದರ್ಶನಗಳಿಗೆ ಹೋದಾಗೆಲ್ಲ ತಗತಾ ಒಂದು ಸಂಗ್ರಹ ಮಾಡ್ತಾ ಬಂದೆ. ನಾನು ಮೊದ್ಲೇ ಹೇಳ್ದಂಗೆ ಷಡಕ್ಷರಿ ಅವರು ಇದೇ ರೀತಿ ಸಾವಿರಾರು ರೂಪಾಯಿಗಳನ್ನ ಕೊಟ್ಟು ಶೋಕೇಸ್ ನಲ್ಲಿ ಇಟ್ಟಿದ್ದಾರೆ. ಅದನ್ನ ಒಂದು ಸಾಂಕೇತಿಕವಾಗಿ ಇಟ್ಟೆ.
ಹಾಗೇನೆ ಇಲ್ಲಿ ಬಂದ್ರೆ ಎಲ್ಲ ಬೇರೆ ಬೇರೆ ಭಾಷೆಗಳಲ್ಲಿ ಹೇಳ್ದಂಗೆ ಎಲ್ಲ ಗಣಪತಿಗಳನ್ನ ನೋಡ್ಬೋದಾಗಿದೆ. ಗಣೇಶ ಈಗ ವಿವಿಧ ರೂಪಗಳನ್ನ ನೋಡಿ, ಅಂತಿಮವಾಗಿ ನಾವು ಕೂಡ ಈಗ ಅಂತಿಮ ಅಂತ ಬರ್ತಾ ಇದ್ವಿ. ಗುಡ್ ಬೈ ಮೈ ಲಾರ್ಡ್ ಅಂತ ಗಣಪತಿಯ ಒಂದು ಕೆರೆಗೆ ಅಂದ್ರೆ ನಿಗದಿತ ಒಂದು ಸ್ಥಳಕ್ಕೆ ಈ ಒಂದು ದಿನ ನಾನು ಒಂದು ಸಂದೇಶ ಹೇಳ್ತೇನೆ ನಮ್ಮ ಯೋಜನೆತೆಗೆ. ಈಗ ಮಣ್ಣಿನಿಂದ ಮಾಡಿದ ಗಣಪತಿಗಳನ್ನ ಚಿತ್ರಗಳನ್ನ ಮಾತ್ರ ನಾವು ಪ್ರದರ್ಶನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಕೆರೆಗಳೆಲ್ಲ ದುರಂತಗಳನ್ನ ನಾವು ಕಾಣ್ತಾ ಇದ್ದೀವಿ. ಪ್ರಕೃತಿ ನಮ್ಮೊಬ್ಬರಿಗೆ ಅಲ್ಲ, ಸಕಲ ಜೀವಕೋಟಿ ರಾಶಿಗಳು ಕೂಡ ಪ್ರಕೃತಿ ಇರೋದ್ರಿಂದ ನಾವು ವಿಸರ್ಜನೆ ಮಾಡಿದಾಗ ಗಣಪತಿಗಳಿಗೆ ಕೆರೆಗೆ ಪ್ರಾಣಿ ಪಕ್ಷಿಗಳಿಗೆಲ್ಲ ತೊಂದರೆ ಆಗುತ್ತೆ. ಅದರಿಂದಾಗಿ ನಾವು ಯಾವುದೇ ಕಾರಣದಿಂದಲೂ ಕೂಡ ಗಣಪತಿಯನ್ನ ನಾವು ಪೂಜಿಸಬೇಕು. ಹೊತ್ತು ನೋಡಿ, ರಾವಣ 10 ತಲೆಯ ರಾವಣ ಸಹಿತ ಗಣಪತಿ, ಇದು ಅಪರೂಪದ ಗಣಪತಿ. ಅದೇ ರೀತಿ ಆಂಜನೇಯನ ಬಾಯಿಯಲ್ಲಿರುವ ಗಣಪತಿಯನ್ನು ನೋಡ್ಬೋದಾಗಿದೆ. ಹೀಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ 1 ಗಂಟೆ ಸಾಲದು ಅಂತ ನನ್ನ ಭಾವನೆ. ಅದರಿಂದಾಗಿ ಮತ್ತೊಮ್ಮೆ ನಿಮ್ಮ ಕಾಳಿಗುಂಡಿ ಶಿವಕುಮಾರ್ ಈ ಒಂದು ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನಾಡಿನಾದ್ಯಂತ ಎಲ್ಲಾ ಭಕ್ತರಿಗೆ ತಿಳಿಸ್ತೇನೆ. ಗಣಪತಿ ಎಲ್ರಿಗೂ ಕೂಡ ಭಕ್ತಿ ಭಾವವನ್ನ ಮೂಡಿಸ್ಲಿ, ಎಲ್ಲರ ಮನದಲ್ಲಿ ಗಣಪತಿ ತುಂಬಿಕೊಳ್ಳಿ ನಿಮ್ಗೆ. ಯಾಕಂದ್ರೆ ನಾನು ಜತನವಾಗಿ ಸಂಗ್ರಹ ಮಾಡಿದ ಚಿತ್ರಗಳನ್ನ ವರ್ಷದಿಂದ ವರ್ಷಕ್ಕೆ ಹಲವು ಕಡೆ ನನ್ನ ನಿಗದಿತ ಸಮಯಾವಕಾಶದಲ್ಲಿ ನನ್ನ ಹಣಕಾಸು ಸ್ಥಿತಿಗೆ ಅನುಗುಣವಾಗಿ ನಾನು ಸಂಗ್ರಹ ಮಾಡ್ತಾ ಬರ್ತಾ ಇದ್ದೇನೆ. ಇದಕ್ಕೆ ನೀವು ಹೆಚ್ಚಿನ ಆರ್ಥಿಕ ನೆರವು ನೀಡಿದ್ದೇ ಆದಲ್ಲಿ ನಾನು ಇನ್ನು ಮುಂದೆ ನನ್ನ ಕೆಲಸದಲ್ಲಿ ಇರಬಹುದು. ನಾನು ದುಬಾರಿ ಹವ್ಯಾಸವನ್ನ ಕೈಗೊಂಡಿರೋದ್ರಿಂದ ಹೀಗೆ ಬರೀ ಗಣಪತಿಯನ್ನ ನಾನು ಮೊದಲು ಸಂಗ್ರಹ ಮಾಡ್ತಾ ಬಂದೆ. ನಂತರದಲ್ಲಿ ನಾನು ಪತ್ರಿಕೆಗಳಲ್ಲಿ ದಸರಾ, ಪತ್ರಿಕೆಗಳಲ್ಲಿ ಮೈಸೂರು, ಪತ್ರಿಕೆಗಳಲ್ಲಿ ಯೋಗ ಎಲ್ಲವನ್ನ ಕೂಡ ಪ್ರದರ್ಶನ ಮಾಡಿದ್ದೇನೆ. ನನ್ನ ಮುಂದಿನ ಯೋಜನೆಗಳು ಎಂದರೆ ನಮ್ಮ ಪತ್ರಿಕೆಗಳಲ್ಲಿ ಬಂದಿರುವ 5 ಒಂದು ಎವರ್ಗ್ರೀನ್ ಅಂತಾರಲ್ಲ, ನಿತ್ಯ ಹರಿದ್ವರ್ಣ ಆತರ ಒಂದು ಆಗಿದ್ದಾರೆ. ನಮ್ಮ ರಾಜ್ಕುಮಾರ್ ಆಗಿರ್ಬೋದು, ಅವರ ಮಗ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಹಾಗೇನೆ ವಿಷ್ಣುವರ್ಧನ್, ಅಂಬರೀಷು, ಹಾಗೇನೆ ನಮ್ಮ ಶಂಕರ್ ನಗರ ಆಗಿರ್ಬೋದು. ಈ 5 ಜನರ ಬಗ್ಗೆ ಪತ್ರಿಕೆಗಳಲ್ಲಿ ಬಂದಿರುವ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದೇನೆ. ನಾನು ಕಳೆದ 30 ವರ್ಷಗಳಿಂದ ಪತ್ರಿಕೆಗಳನ್ನ ಮಾರಿಲ್ಲ. ಅದರಿಂದಾಗಿ ಈಗ ಸ್ವಲ್ಪ ಸಂಗ್ರಹ ಕಷ್ಟ ಆಗ್ತಾ ಇದರಿಂದ ನಾನು ಎಲ್ಲವನ್ನ ಏನ್ ಬೇಕಾಗುತ್ತೋ ಅದೆಲ್ಲ ಇಟ್ಕೊಂಡು ಸ್ವಲ್ಪ ನನ್ನ ಒಂದು ನಿಗದಿತ ಸಮಯವನ್ನ ಮೀಸಲಿಟ್ಟು ಮಾಡ್ಬೇಕು ಅನ್ಕೊಂಡಿದ್ದೀನಿ. ಇದಕ್ಕೆ ಕುಟುಂಬ ಸಹಕಾರ ಇದೆ, ಆಫೀಸಲ್ಲಿ ಸಹಕಾರ ಇದೆ, ಸ್ನೇಹಿತರ ಸಹಕಾರ ಇದೆ. ಮತ್ತೊಮ್ಮೆ ನಮ್ಮ ಇಲ್ಲಿ ನೆನ್ಸ್ಕೊಳ್ಬೇಕಾಗತ್ತೆ, ಕಣ್ಣೂರು ವಿ ಗೋವಿಂದಾಚಾರಿ ಅವರು ಇವತ್ತು ಬರಲಿಲ್ಲ. ಅವರು ನನಗೆ ಜತನವಾಗಿದ್ದಾರೆ. ಶ್ರೀಕಂಠ ಮೂರ್ತಿಗಳು ಇದ್ರು. ಹಾಗೇನೆ ಎಲ್ಲರೂ ಕೂಡ ಮತ್ತೊಮ್ಮೆ ನನಗೆ ಕಾಣದ ಕೈಗಳು ಸಹಾಯ ಮಾಡಿದ ಎಲ್ಲರೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮ ಕಾಳಿಗುಂಡಿ ಶಿವಕುಮಾರ್. ಧನ್ಯವಾದಗಳು. ಇನ್ನೊಂದು ಮನವಿ ಅಂದ್ರೆ, ನಾನು ಸಂಗ್ರಹ ಮಾಡ್ತಿರೋದ್ರಿಂದ ನನಗೆ ಆದಷ್ಟು 80 ಭಾಗ ನನಗೆ ಗಣಪತಿಗಳು ಚಿತ್ರಗಳು ಎಲ್ಲೇ ಬಂದ್ರು ಗೊತ್ತಾಗುತ್ತೆ. ಆದ್ರೆ ನಾಡಿನ ಬೇರೆ ಜಿಲ್ಲೆಗಳಲ್ಲೂ ಕೂಡ ನಾನು ಕೆಲವು ಕಾರ್ಯ ಹೋದಾಗ ಹೇಳುತ್ತಿರ್ತೀನಿ. ಅದೇ ರೀತಿ ನನಗೆ ಗಣಪತಿಯ ಮದುವೆಯ ಕರಾವಳಿ ಆಗಿರ್ಬೋದು, ಪತ್ರಿಕೆಗಳಲ್ಲಿ ಬಂದಿರುವ ಗಣಪತಿ ಚಿತ್ರಗಳಾಗಿರ್ಬೋದು, ಯಾವುದೇ ಆದ್ರೂ ಕೂಡ ಕೇಳ್ಕೊಳ್ಳೋದಂದ್ರೆ, ನಾನು ರಾಜ್ಯದ ಎಲ್ಲಾ ಪತ್ರಿಕೆಗಳನ್ನು ಕೊಂಡು ಹೋದ್ರಿಂದ ಸ್ಥಳಾಭಾವದಿಂದ ಸಮಯಾಭಾವದಿಂದ ಕೆಲವು ಪತ್ರಿಕೆಗಳು ಸಿಗದೇ ಇರಬಹುದು. ತಮ್ಮಲ್ಲಿ ಬೇರೆ ಬೇರೆ ಜಿಲ್ಲೆ ಇರುವ ತಮ್ಮಲ್ಲಿ ಸಿಕ್ಕಿದ್ರೆ ನಾನು ನನ್ನ ಮೊಬೈಲ್ ನಂಬರ್ ಹೇಳ್ತೇನೆ, 2 ಸರ್ತಿ ಹೇಳ್ತೇನೆ. ದಯವಿಟ್ಟು ಬರ್ಕೊಂಡು ನಮ್ಮ ಮದುವೆಯ ಕರಾವಳಿ ಆಗಿರ್ಬೋದು ಅಥವಾ ಪತ್ರಿಕೆಗಳಲ್ಲಿ ಬಂದಿರುವ ಗಣಪತಿ ಆಗಿರ್ಬೋದು, ಗಣಪತಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಲು ಅನುಕೂಲ ಆಗುತ್ತೆ. ನನ್ನ ಮೊಬೈಲ್ ಸಂಖ್ಯೆ 9844883581 9844883581. ಕಾಳಿಗುಂಡಿ ಶಿವಕುಮಾರ್, ಮೈಸೂರಿಂದ. ಮತ್ತೊಮ್ಮೆ ನಿಮ್ಮ ಸ್ನೇಹಿತ, ಆತ್ಮೀಯ ಸ್ನೇಹಿತ ಎಲ್ಲರಿಗೂ ನನ್ನ ಈ ಒಂದು ನಂತರದಲ್ಲಿ ನೋಡಿ ಕಾಮೆಂಟ್ ಮಾಡಿ. ಆದಿತ್ಯ ಲೋಕೇಶ್ ಅವರು ಕೂಡ ನಮ್ಗೆ ಹಲವು ರೀತಿಯಲ್ಲಿ ಸಹಕಾರ ಮಾಡ್ತಾ ಬಂದಿದ್ದಾರೆ, ಪ್ರೋತ್ಸಾಹ ಮಾಡ್ತಾ ಬರ್ತಾ ಇದ್ದಾರೆ. ಕಡಿಮೆಯ ಒಂದು ಇದರಲ್ಲಿ ಅವಧಿಯಲ್ಲಿ ಹೆಚ್ಚಿನ ಒಂದು ಹಂತವನ್ನು ತಲುಪುವ ಹಂತದಲ್ಲಿ ನಮ್ಮ ಆದಿತ್ಯ ಲೋಕೇಶ್ ಅವರು ತಾವು ಬೆಳೆದು ನಮ್ಮಂತ ಕಿರಿಯ ಕಲಾವಿದರನ್ನು ಕೂಡ ಬೆಳೆಸ್ತಾ ಇದ್ದಾರೆ. ಅವರ ಒಂದು ಇಡೀ ವಯಸ್ಸಿನಲ್ಲೂ ಅವರ ಉತ್ಸಾಹವನ್ನು ಮೆಚ್ಚಲೇಬೇಕಾಗುತ್ತೆ. ಯಾಕಂದ್ರೆ ನಾಡಿನಲ್ಲಿ ನಮ್ಮ ಮೈಸೂರಿನ ಉದ್ಯಾನ ನಗರ ಕೇಳಿ ಸಾಂಸ್ಕೃತಿಕ ನಗರ. ಅಲ್ಲಿ ಅನೇಕ ಕಲಾವಿದರುಗಳು, ಅನೇಕ ಸಾಹಿತಿಗಳು, ಅನೇಕ ತಂತ್ರಜ್ಞರು, ಆಕಾಶವಾಣಿ ಇದೆ, ಅರಮನೆ ಇದೆ. ಎಲ್ಲದರಲ್ಲೂ ಕೂಡ ನಮ್ಮ ಆದಿತ್ಯ ಲೋಕೇಶ್ವರು ಹೋಗಿ ಸಾರ್ವಜನಿಕರಿಗೆ ಒಂದು ಸುಲಭವಾಗಿ ನಮ್ಮ ಮಾಧ್ಯಮ ಮುಖಾಂತರ ತಲುಪುತ್ತಾರೆ. ಅವರು ಒಂದು ರೀಚ್ ಆಗುತ್ತೆ. ಅದರಿಂದ ನೀವು ಅವರ ಒಂದು ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಪ್ರೋತ್ಸಾಹ ಮಾಡಿ. ಅವರು ಬೆಳೀತಾ ಇದ್ದಾರೆ, ನಮ್ಮನ್ನು ಬೆಳೆಸ್ತಾ ಇದ್ದಾರೆ. ಮತ್ತೊಮ್ಮೆ ಆದಿತ್ಯ ಲೋಕೇಶ್ ಅವರು ಈ 4 ಗೋಡೆಯಲ್ಲಿ ನಡೆಯುವ ಕಾರ್ಯಕ್ರಮವನ್ನ ಹೊರ ಜಗತ್ತಿಗೆ ಪ್ರಚಾರ ಮಾಡ್ತಾ ಇದ್ದಾರೆ. ಅವರು ಒಂದು ಫೋನ್ ಹಾಕಿದ್ರೆ ಬಂದ್ಬಿಡ್ತಾರೆ. ಅದರಿಂದಾಗಿ ಅವ್ರಿಗೆ ಮತ್ತೊಮ್ಮೆ ಆದಿತ್ಯ ಲೋಕೇಶ್ ಅವರು ಕೂಡ ನೀವು ದಯವಿಟ್ಟು ಅವರ ಸಂಪರ್ಕ ಸಂಖ್ಯೆಯನ್ನು ಹಾಕಿರ್ತಾರೆ. ನೀವು ಕೂಡ ಏಕೆ ಕರೀಬಾರದು ಅವ್ರನ್ನ. ಅವರು ದಾಖಲೆಯ ರೀತಿಯಲ್ಲಿ ಎಲ್ಲವನ್ನ ದಾಖಲಿಸ್ತಾರೆ. ಮತ್ತೊಮ್ಮೆ ನಿಮ್ಮ ಕಾಳಿಗುಂಡಿ ಶಿವಕುಮಾರ್, ಮೈಸೂರಿಂದ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ಕಾಳಿಗುಂಡಿ ಶಿವಕುಮಾರ್, ಮೈಸೂರಿಂದ.
ಈ ದಿನ ನಾನು ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರ ಅಂದ್ರೆ ಮೈಸೂರಿನ ವಿವೇಕಾನಂದ ಸರ್ಕಲ್ ಪಕ್ಕ ಇರುವ ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರದಲ್ಲಿ ಇದ್ದೇನೆ. ಅಲ್ಲಿ ಕಳೆದ ವರ್ಷವೂ ಕೂಡ ನಾನು ಇಲ್ಲಿ ಪ್ರದರ್ಶನವನ್ನು ಮಾಡಿದ್ದೆ. ಈ ವರ್ಷನೂ ಕೂಡ ಒಂದು ಬಂತು. ನಾನು ಮುಖ್ಯವಾಗಿ ಇಲ್ಲಿ ನನ್ನ ಪತ್ರಿಕೆಗಳಲ್ಲಿ ಸಂಗ್ರಹಿಸಿರುವ ಗಣಪತಿಯ ಪ್ರದರ್ಶನವನ್ನ ಮಾಡಿದ್ದೇನೆ. ನೋಡಿ, ಇದು ಪ್ರಿಯಾಂಕ ಮಾಸಪತ್ರಿಕೆ 2001ನೇ ಇಸ್ವಿಯಲ್ಲಿ, ಅಂದ್ರೆ ನನ್ನ ಸಂಗ್ರಹಕ್ಕೆ ಎಷ್ಟು ವರ್ಷ ಆಗಿದೆ ನಿಮ್ಗೆ ಗೊತ್ತಾಗುತ್ತೆ. 2001ರ ಇಸ್ವಿಯಲ್ಲಿ ಈ ಒಂದು ಪ್ರಿಯಾಂಕ ಮಾಸಪತ್ರಿಕೆ ಬಂತು. ಜೊತೆಗೆ ಈ ಗಣಪತಿ ಇದೆ, ಹಾಗೇನೆ ಬೇರೆ ಬೇರೆ ಭಾಷೆಗಳಲ್ಲಿರುವ ಗಣಪತಿಗಳ ಚಿತ್ರ ಇದೆ. ಜೊತೆಗೆ 6ನೇ ಶತಮಾನದ ಆಫ್ಘಾನಿಸ್ತಾನದ ಶಿಲ್ಪ ಗಣಪತಿ, ಈ ಗಣಪತಿ ಕೂಡ ನನ್ನ ಸಂಗ್ರಹದಲ್ಲಿದೆ. ಹಾಗೇನೆ ಗಿರೀಶ್ ಗೌಡ್ರ ಅವರ ಕೈಯಲ್ಲಿ ಅರಳಿದ ಸುಂದರವಾದ ಗಣಪತಿ ಚಿತ್ರವು ಕೂಡ ಇದೆ. ಅಂದ್ರೆ ವಿದ್ಯಾ ಗಣಪತಿಯ ಚಂದದ ಮಂದಿರ ಅಂತ ಇದೆ, DN ಶ್ರೀಪಾದವರು ಮಂಡ್ಯದಲ್ಲಿ ಬರೆದಿರೋದು. ಹಾಗೇನೆ ಈ ತಾಮ್ರ, ಕಂಚು, ಹಿತ್ತಾಳೆ ಆತರ ಎಲ್ಲಾ ಗಣಪತಿ ನಾಗರಾಜ್ ಅಂತ ಕಲಾವಿದರು, ಅಂದ್ರೆ ಅಪರೂಪದ ಗಣೇಶವನ್ನ ಇವರನ್ನೇ ತಯಾರು ಮಾಡಿದ್ದಾರೆ ನೋಡಿ ಚಿತ್ರಗಳನ್ನ. ಹಾಗೇನೆ ರಘುನಾಥ್ ಚಹಾರ್ ಅವರು ಬರೆದಿರೋ ಒಂದು ಗಣಪತಿಯ ಬಗ್ಗೆ ಲೇಖನಗಳಿದೆ ನೋಡಿ. ಇಲ್ಲಿ ಉಪೇಂದ್ರ ಗಣಪತಿ ಅಂತಿದೆ, ರಚನೆ D ರೇವಣ್ಣ ಅಂತ, ಕುಂಬಾರಗಿರಿ ರೇವಣ್ಣ ಅವರು ಉಪೇಂದ್ರನ ಒಂದು ಸಂದರ್ಶನ ಮಾಡ್ತಾ ಇರೋ ಒಂದು ಗಣಪತಿ ಚಿತ್ರವನ್ನು ಕೂಡ ನೋಡಬಹುದು. ಹಾಗೇನೆ ಇಲ್ಲಿ ಕಲಾವಿದರ ಕಲ್ಪನೆಗೆ ತಕ್ಕಂತೆ ಗಣಪತಿಯ ಲೇಖನಗಳನ್ನು ಕೂಡ ನಾವು ನೋಡ್ಬೋದು. ಇಲ್ಲಿ ನೋಡಿ, ಈಗ ಅಟ್ಟಿ ಅಂಗಡಿಯ ನೆಲೆ ನಿಂತ ಮುದ್ಗಲ ಪುರಾಣದ ಗಣಪತಿ, ಅಟ್ಟಿ ಅಂಗಡಿ ಗಣಪತಿ ಇದೆ ನನ್ನ ಹತ್ರ. ಹಾಗೇನೆ ಈ ಒಂದು ಗಣಪತಿಯು ಕೂಡ ಒಂದು ವೆಬ್ಸೈಟ್ ಅನ್ನೇ ಕೂಡ ಇಲ್ಲೊಂದು ಸಂಗ್ರಹ ಮಾಡಿದ್ದಾರೆ. ಹಾಗೇನೆ ಇಲ್ಲೊಂದು ನೋಡಿ, ಇಲ್ಲಿ ಮುಖ್ಯವಾಗಿ ಹೇಳಲೇಬೇಕಾಗುತ್ತೆ, ನಾವು ಇಲ್ಲಿ ಗಣೇಶನ ವಿಗ್ರಹಗಳ ಮ್ಯೂಸಿಯಂ ಸ್ಥಾಪನೆ ಮಾಡಿದ್ದಾರೆ. ಸಡಕ್ಸರಿ ಅಂತ ಕೇಳಿರ್ಬೋದು. ಇವರು ಹೋಟೆಲ್ ಸಂಸ್ಕೃತಿ ಹೋಟೆಲ್ ಒಂದು ನಡೆಸ್ತಾ ಇದ್ದಾರೆ. ಇವರು ನಾನು ಗಣಪತಿಯ ಪತ್ರಿಕೆಗಳು ಬಂದಿರೋ ಸಂಗ್ರಹ ಮಾಡಿದ್ರೆ, ಇವರು ಗಣಪತಿ ವಿಗ್ರಹಗಳನ್ನ ಶೋಕೇಸ್ ನಲ್ಲಿ ಇಟ್ಟು ಸಂಗ್ರಹ ಮಾಡ್ತಾರೆ. ಅಂದ್ರೆ ಇದು ದುಬಾರಿ ಹವ್ಯಾಸ, ಅದರಿಂದಾಗಿ ಅವರು ಕೂಡ ಇದ್ದಾರೆ ನೋಡಿ. ಇಲ್ಲಿ ಕನಕ ಬೆನಕ ಎಂಬ ಆಕರ್ಷಕ ಶೀರ್ಷಿಕೆಯಲ್ಲಿ ಗಣಪತಿಯ ಒಂದು ಪುರಾಣ ಇತಿಹಾಸ H. ವಿಶ್ವನಾಥ್ ಅವರ ಒಂದು ಚಿತ್ರವನ್ನು ನೋಡಬಹುದು. ಪುರಾಣ ಪ್ರಸಿದ್ಧ ಗಣಪತಿ ಚಿತ್ರ. ಹಾಗೇನೆ ಬೇರೆ ಬೇರೆ ಭಾಷೆಗಳ ಚಿತ್ರಗಳು, ತಮಿಳು, ತೆಲುಗು, ನೋಡಿ ಇಂಗ್ಲಿಷ್ ಅಲ್ಲಿ ಇದೆ. ದಿ ರಾಜಾಪು ಆಲ್ ಗಣೇಶ ಅಂತ ಅದ್ರ ಬಗ್ಗೆ ಮಾಹಿತಿ ಇದೆ. ಹಾಗೇನೆ ಇಲ್ಲಿ ಬೆನಕ, ಗಣಪನಾಗುವ ತನಕ ಅಂತ ಬೇರೆ ಬೇರೆ ಭಾಷೆ ನೋಡಿ. ಕಾಲಕ್ಕೆ ತಕ್ಕಂತೆ ನಡೆಯುವ ಗಣೇಶ, ಅರಳಿ ಎಲೆಗಳಿಂದ ನಿರ್ಮಾಣ ಮಾಡಿರೋ ಗಣಪತಿಯನ್ನು ನೋಡ್ಬೋದು. ಹಾಗೇನೆ ನಾವು ಬೇರೆ ಬೇರೆ ಭಾಷೆನ ಹೇಳದ್ನಲ್ಲ, ನಮ್ಮ ರಾಜ್ಯದ ಬರೀ ಕನ್ನಡ ಭಾಷೆ ಅಲ್ಲದೇ ತಮಿಳು, ತೆಲುಗು, ಮರಾಠಿ, ಉರ್ದು, ಇಂಗ್ಲಿಷ್, ಸಂಸ್ಕೃತ ಎಲ್ಲ ಭಾಷೆಗಳಿರೋ ಗಣಪತಿಗಳನ್ನ ನಾನು ಕೂಡ ಸಂಗ್ರಹ ಮಾಡಿದ್ದೇನೆ. ಹಾಗೇನೆ ಇಲ್ಲಿ ಒಬ್ಬ ಕಲಾವಿದ ಅಂತಿಮ ಒಂದು ಟಚ್ ಕೊಡ್ತಾ ಇದ್ದಾನೆ ಗಣಪತಿಯ ಬಗ್ಗೆ. ಆ ಚಿತ್ರವೂ ಕೂಡ ನನ್ನ ಹತ್ರ ಇದೆ. ಹಾಗೆ ಒಂದು ಮಹಿಮಾಪೂರ್ಣ ಗಣೇಶ ನೋಡಿ, ಒಂದು ಆಕರ್ಷಕವಾಗಿ ಶೈಲಿಯ ಗಣಪತಿ ಇದೆ. ಇನ್ನ ಈ ಗ್ಯಾರೇಜ್ ಗಣಪನ ನೋಡ್ಬೋದು ನಾವು. ಅಂದ್ರೆ ಈ ಗುಜರಿ ಪದಾರ್ಥಗಳಿಂದ ಗಣೇಶನನ್ನ ಮಾಡಿರುವಂತ ಚಿತ್ರ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಈ ಒಂದು ಕರೆನ್ಸಿಯಲ್ಲಿ, ಅಂದ್ರೆ ಇಸ್ಲಾಮಿಕ್ ದೇಶ ಇಂಡೋನೇಷಿಯಾ ಕರೆನ್ಸಿಯಲ್ಲಿ ಮುದ್ರಿತವಾಗಿರುವ ಒಂದು ಹಿಂದೂ ದೇವತೆ ಗಣಪತಿ. ನೋಟ್ ನಲ್ಲಿ ಗಣಪತಿ ಮುದ್ರ ಆಗಿದೆ. ಹಾಗೇನೆ ಇಲ್ಲಿ ಕಾಡುಗಳ ವೀರಪ್ಪನ ಒಂದು ಅಪಹರಣ ಸಂದರ್ಭದಲ್ಲಿ ರಾಜ್ಕುಮಾರ್ ಮತ್ತು ವೀರಪ್ಪನ್ ಜೊತೆ ಗಣೇಶನ ಚಿತ್ರ ಆಕರ್ಷಕವಾಗಿದೆ. ಇನ್ ಮೇಲ್ಗಡೆ ನೋಡ್ಬೋದು ನೀವು, ಕಾಡುಗಳ ವೀರಪ್ಪನಿಂದ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಗಣಪತಿ ಸುಲಲಿತವಾಗಿ ಕರೆದುಕೊಂಡು ಬರ್ತಾ ಇರುವ ಗಣಪತಿಯನ್ನ ನಮ್ಮ ಕುಂಬಾರಗಿರಿ ರೇವಣ್ಣ ಮಾಡಿದ್ದಾರೆ. ಹೀಗೆ ಕಲಾವಿದರ ಕಲ್ಪನೆಯಲ್ಲಿ ಪ್ರಚಲಿತ ವಿಷಯಗಳಿಗೆ ತಕ್ಕಂತ ಗಣಪತಿಗಳನ್ನ ನೋಡ್ಬೋದು. ಅದೆಲ್ಲ ಅದೇ ತರನೇ ನಾನು ಮೊದ್ಲೇ ಹೇಳ್ದಂಗೆ ಇಲ್ಲಿ H1N1 ಗಣಪತಿ, ಮೊನ್ನೆ ಅಂದ್ರೆ ಸ್ಕೂಲ್ ಗಣಪತಿ, ಶಾಲಾ ಒಂದು ಸಮವಸ್ತ್ರದಲ್ಲಿರುವ ಗಣಪತಿ ನೋಡ್ಬೋದು. ಇಲ್ಲಿ H1N1 ಬಂದಾಗ ಗಣಪತಿ, ನಾನು ಮೊದಲೇ ಹೇಳಿದ ಜೊತೆಗೆ ಒಂದು ಪುಸ್ತಕವನ್ನ ಓದ್ತಾ ಇರುವ ಸಂಸ್ಕೃತಿಯನ್ನ ಮುಂದುವರಿಸುವ ಗಣಪತಿಯ ಚಿತ್ರವನ್ನು ನೋಡ್ಬೋದು. ಹೀಗೆ ಕಲಾವಿದರು ವರ್ಷದಿಂದ ವರ್ಷಕ್ಕೆ ತಮ್ಮ ಕಲ್ಪನೆಗೆ ತಕ್ಕಂತೆ ರಂಗೋಲಿ ಚಿತ್ರಗಳನ್ನು ಮಾಡ್ತಾ ಇದ್ದಾರೆ ನೋಡಿ. ಕಾರ್ಪೆಟ್ ರಂಗೋಲಿಯಲ್ಲೂ ಕೂಡ ಗಣಪತಿಗಳ ಚಿತ್ರವನ್ನು ಕಾಣಬಹುದು. ಹಾಗೇನೆ ದೋಣಿಯಲ್ಲಿ ಗಣಪತಿ ವಿಸರ್ಜನೆ ಮಾಡ್ತಿರೋ ಚಿತ್ರ, ಹಾಗೇನೆ ನಮ್ಮ ರಾಜ್ಯದ ಪ್ರತಿಯೊಂದು ಗಣಪತಿಗಳ ಚಿತ್ರವನ್ನು ನಾವು ನೋಡಬಹುದು. ತರಂಗದಲ್ಲಿ ಬಂದಿದೆ. ಹಾಗೇನೆ ಪ್ರತಿಯೊಂದು ಗಣಪತಿಗಳನ್ನ ನಾವು ನೋಡ್ಬೋದು. ಹಾಗೇನೆ ಗಣಪತಿ ಅಂದ್ಮೇಲೆ ಗೌರಿ ಹಬ್ಬ ಇದ್ದೇ ಇರುತ್ತೆ. ಆ ಗೌರಿ ಸಮೇತ ಇರುವ ಗಣಪತಿ ಚಿತ್ರವನ್ನು ನೋಡ್ಬೋದು. ಹಾಗೇನೆ ಹನುಮಂತನ ಭುಜದ ಮೇಲೆ ಕೂರುತ್ತಿರುವ ಗಣಪತಿಯನ್ನ ನೋಡ್ಬೋದು. ಹಾಗೇನೆ ತಿರುಪತಿ ತಿಮ್ಮಪ್ಪನ ಗಣಪತಿಯನ್ನ ನಾವು ನೋಡ್ಬೋದು, 2004ರಲ್ಲಿ ಬಂದಿರೋದು. ಹಾಗೇನೆ ಎಲ್ಲಾ ಕ್ಯಾಲೆಂಡರ್ಗಳಲ್ಲಿ ಬರುವ ಗಣಪತಿನೂ ಕೂಡ ಸಂಗ್ರಹ ಮಾಡಿದ್ದೇನೆ. ಇಂಗ್ಲಿಷ್ ಪತ್ರಿಕೆಯಲ್ಲಿ ಬಂದಿರೋ ಗಣಪತಿ ಎಲ್ಲವನ್ನು ಕೂಡ ನಾವು ನೋಡ್ಕೊಳ್ಬಹುದಾಗಿದೆ. ಹಾಗೇನೆ ತರಕಾರಿಯ ಒಂದು ಚಿತ್ರಗಳ ಮೂಲಕ ಗಣಪತಿ ಬೇರೆ ಯಾವ್ದೋ ಒಂದು ಭಾಷೆಯಲ್ಲಿ ಬಂದಿದೆ. ಹಾಗೇನೆ ಪ್ರಕೃತಿಯ ಪೂಜೆಯ ಸಡಗರ ಎಂಬ ಶೀರ್ಷಿಕೆಯಲ್ಲಿ ಮಹಿಳೆಯರಿಗೆ ಹಬ್ಬ ಅಂದ್ರೆ ಬಹಳ ಇಷ್ಟ ಆಗುತ್ತೆ. ಅದರಿಂದಾಗಿ ಆ ಹಬ್ಬದ ತಯಾರಿಯಲ್ಲಿರುವ ಸಂಭ್ರಮ ಸಡಗರ ನೋಡ್ಬೋದು. ಹಾಗೇನೆ ಈ ತೆಂಗಿನ ಮಟ್ಟೆ, ಆ ತೆಂಗಿನ ಮಟ್ಟೆಗಳಲ್ಲೂ ಕೂಡ ನಾವು ಗಣಪತಿಗಳನ್ನ ನೋಡಿ ಕಲಾವಿದರ ಹೇಗೆ ಕಲ್ಪನೆ ಇದೆ ಅದನ್ನು ನೋಡ್ಬೋದಾಗಿದೆ.
ಹಾಗೇನೆ ಕೆಳಗಡೆ ನೋಡ್ಬೋದು ನೀವು ಮರಳು ಶಿಲ್ಪದಿಂದ ಸಮುದ್ರದ ತಡಿಯಲ್ಲಿ ಗಣಪತಿಯ ಚಿತ್ರವನ್ನ ನಿರ್ಮಾಣ ಮಾಡಿರುವ ಕಲಾವಿದರ ಕೈಚಳಕಕ್ಕೆ ಒಂದು ಜೈಕಾರ ಹಾಕಲೇಬೇಕಾಗುತ್ತೆ. ಹಾಗೇನೆ ಕಲಾವಿದರ ಕಲ್ಪನೆಯಲ್ಲಿ ವ್ಯಂಗ್ಯ ಚಿತ್ರವನ್ನ ನಾವು ಕೂಡ ಕಾಣಬಹುದಾಗಿದೆ. ಗಣಪತಿಯ ವಿಸರ್ಜನೆ ಸಮಯದಲ್ಲಿ ಡೆಕ್ಕನ್ ಹೆರಾಲ್ಡ್ ಒಂದು 2008ರಲ್ಲಿ ಈ ತರ ಒಂದು ಚಿತ್ರವನ್ನ ಹಾಕಿದೆ. ಅಂದ್ರೆ ಕಲಾವಿದ ವಿಸರ್ಜನೆ ಮಾಡಿದಾಗ ಈ ವರ್ಷಕ್ಕೆ ಬಾಯಿ ಅಂತ ಶಿವ ಮತ್ತು ಗಣಪತಿಯ ಒಂದು ಆಕರ್ಷಕ ಚಿತ್ರ. ಹಾಗೇನೆ ಪುಷ್ಪಗಳಲ್ಲಿ ಜ್ಯೋತಿಷ್ಯ ಒಂದು ಪತ್ರಿಕೆಯಲ್ಲಿ, ಹಾಗೇನೆ ಸ್ವಾತಿ ಪತ್ರಿಕೆಯಲ್ಲಿ, ಆದಿವಾರಮ್ಮು, ಪ್ರತಿಯೊಂದು ಚಿತ್ರಗಳನ್ನು ನಾವು ವ್ಯಂಗ್ಯ ಚಿತ್ರಗಳನ್ನು ನೋಡ್ಬೋದು, ಗಣಪತಿ ನೋಡ್ಬೋದಾಗಿದೆ. ಹಾಗೇನೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂದ್ರೆ ಒಂದು ಮದುವೆ ಆದಾಗ ಮಾರನೇ ದಿನ ಆ ಮದುವೆ ಒಂದು ಕಸ್ತೂಟಿಗೆ ಸೇರಿಕೊಳ್ಳುತ್ತೆ ಇನ್ವಿಟೇಷನ್. ಆ ಮದುವೆಯ ಮಮತೆಯ ಕರೆಯೋಲೆಯ ಮೇಲ್ಗಡೆ ಚಿತ್ರವನ್ನ, ಗಣಪತಿ ಚಿತ್ರವನ್ನ ನಾವು ಸಾಮಾನ್ಯವಾಗಿ 90ರಷ್ಟು ನೋಡಬಹುದಾಗಿದೆ. ಅದು ವೆರೈಟಿ ವಿಭಿನ್ನ ಅವತಾರಗಳಲ್ಲಿ, ರೂಪಗಳಲ್ಲಿ ವರ್ಣರಂಜಿತವಾಗಿ ಗಣಪತಿಯ ಚಿತ್ರಗಳು ಬರ್ತಾ ಇದೆ. ಆ ಚಿತ್ರಗಳನ್ನು ಏಕೆ ಸಂಗ್ರಹ ಮಾಡಬಾರದು ಅಂತ ನಾನಾದ್ರೂ ಭಾವಿಸ್ತಾ ಮದುವೆ ಮನೆಗೆ ಹೊಸದಾದ ದಂಪತಿಗಳಿಗೂ ಕೂಡ ಶುಭವಾಗಲಿ ಅಂತ ಆ ಒಂದು ಮದುವೆಯ ಗಣಪತಿಯ ಇನ್ವಿಟೇಷನ್ ಗಳನ್ನ ಕೂಡ ಸಂಗ್ರಹ ಮಾಡ್ತಾ ಬಂದೆ. ಇದಕ್ಕೆ ಚೆನ್ನೈಯಿಂದ, ಮದ್ರಾಸಿಂದ, ಬೇರೆ ಬೇರೆ ಕಡೆಯಿಂದೆಲ್ಲ ಒಂದು ಉಬ್ಬು ಶಿಲ್ಪ ತರ ಇರುವ ಗಣಪತಿಯ ಚಿತ್ರವನ್ನ ಕೂಡ ನಮಗೆ ತಂದು ಕೊಟ್ರು. ಅದೊಂದು ಖುಷಿ ಆಗುತ್ತೆ. ಇನ್ನ ಗಣಪತಿಯ ಸಾವಿರಾರು ಚಿತ್ರಗಳನ್ನ ನೋಡಿದೀನಿ, ಇಟ್ಟಿದ್ದೀನಿ. ಒಂದು ಸ್ಥಳಾಭಾವದಿಂದ ಇಲ್ಲಿ ಎಷ್ಟು ಸಂಗ್ರಹಕ್ಕೆ ಯೋಗ್ಯ ಆಗುತ್ತೆ ಅಷ್ಟನ್ನ ಮಾತ್ರ ಸಂಗ್ರಹ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಈಗೊಂದು ನೋಡಿ, ಗೌರಿಯ ಒಂದು ಮಡಿದಲ್ಲಿ, ಮಮತೆಯ ಮಡಿಲು ಅಂತ ಹೇಳ್ತಾರಲ್ಲ, ಆತರ ಗೌರಿಯ ಮಡಿಲಲ್ಲಿ ಕುಳಿತ ಗಣಪತಿಯನ್ನ ಚಿತ್ರವನ್ನು ನೋಡಬಹುದಾಗಿದೆ. ಆಕರ್ಷಕ ಶೈಲಿಯಲ್ಲಿದೆ. ಹಾಗೇನೆ ಈ ಒಂದು ಲಿಂಗವನ್ನ ತಬ್ಬಿಕೊಂಡಿರುವಂತಹ ಗಣಪತಿಯ ಚಿತ್ರವನ್ನು ಕೂಡ ನೋಡಬಹುದಾಗಿದೆ. ತೆಂಗಿನಕಾಯಿಯ ಒಂದು ಚಿತ್ರಣ, ಹಾಗೇನೆ ಈ ನೋಟುಗಳಿಂದ ಮಾಡಿರೋ ಚಿತ್ರಗಳ ನೋಟುಗಳಿಂದಲೇ ಗಣಪತಿ ಚಿತ್ರವನ್ನು ಮಾಡಿದ್ದಾರೆ. ಹಾಗೇನೆ ಈ ಒಂದು ಪೆಟ್ರೋಲ್ ದುಬಾರಿಯಾಗಿರುವ ಸಂದರ್ಭದಲ್ಲಿ ಈ ಸೈಕಲ್ ಗಣಪತಿ ಅಂತ ಒಂದು ಸರಳವಾಗಿ ಒಂದು ಮಾಡಿದ್ದಾನೆ. ಹೀಗೆ ಗಣಪತಿ, ಹಾಗೇನೆ ಇಲ್ಲಿ ಕೌನ್ ಬನೆಗೆ ಕರೋಡಪತಿ ಅಂತ ಅಮಿತಾಬ್ ಬಚ್ಚನ್ ಒಂದು ಕಾಲದಲ್ಲಿ ಆ ಚಿತ್ರವನ್ನು ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ. ಹೀಗೆ ಗಣಪ ಬಹುರೂಪ, ವಿವಿಧ ರೀತಿಯಲ್ಲಿ ತನ್ನ ಒಂದು ಆಕರ್ಷಕ ರೀತಿಯಲ್ಲಿ ತೆಗೆದುಕೊಳ್ತಾ ಇದ್ದಾನೆ. ನೋಡಿ, ಗಣಪತಿಯ ಚಿತ್ರವನ್ನ ದಿ ನ್ಯೂಸ್ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ 23/8/2009 ನಾನು ತಗೊಂಡೆ ಪೇಪರ್ನ, ಅದರಲ್ಲಿ ಕೊಟ್ಟಿದ್ದಾರೆ. ಹೀಗೆ ಸಂಘ ಸಂಸ್ಥೆಗಳು 20ನೇ ಗಣೇಶ ವಾರ್ಷಿಕೋತ್ಸವ ಅಂತ ಮಾಡ್ತೇವೆ. ಎಲ್ಲಾ ತಾಲೂಕಿನ, ಜಿಲ್ಲೆಯ ಬಡಾವಣೆಗಳಿರುವ ಗಣಪತಿಗಳ ಚಿತ್ರಗಳು ಕೂಡ ನನ್ನ ಬಳಿ ಇದೆ. ಪ್ರತಿಯೊಬ್ಬರು ಮಕ್ಕಳು ಮನೆಗೆ ತರಬೇಕಾದ ಗಣಪತಿಗಳು ಇರುತ್ತೆ. ಹಾಗೇನೆ ಒಂದು ನೋಡಿ, ಇಲ್ಲಿ ಶಿವಮೊಗ್ಗದಲ್ಲೊಬ್ಬ ಆಧುನಿಕ ಜಕಣ ನೋಡಿ, ದೊಡ್ಡ ಶಿವಮೊಗ್ಗದ ಆಧುನಿಕ ಜಕಣ ಒಂದು ಚಿತ್ರವನ್ನು ನಾವು ನೋಡ್ಬೋದು. ಹಾಗೇನೆ ಬಂದ್ರೆ ನಾನು ಮೊದ್ಲು ಹೇಳ್ದಂಗೆನೆ ಇಲ್ಲಿ ಮರಳು ಶಿಲ್ಪದಲ್ಲಿ ಎಷ್ಟು ಆಕರ್ಷಕವಾಗಿ ಬರೆದಿದ್ದಾರೆ ನಮ್ಮ ಚಿತ್ರ ಕಲ್ಪನೆ, ಕಲಾವಿದರ ಕಲ್ಪನೆಯಲ್ಲಿ, ಅದು ನೋಡ್ಬೋದಾಗಿದೆ. ಹಾಗೇನೆ ಅಂದ್ರೆ ಇಲ್ಲಿ ಎಲ್ಲ ಕಂಡ ಗಜಮುಖ ಅಂದ್ರೆ ವಿವಿಧ ಮುಖಗಳಲ್ಲಿ ಕೊಂಡಿದೆ. ಸಂಗೀತ ಗಣಪ, ವಿಶ್ವವಂದಿತ ವಿನಾಯಕ, ಮಾವಿನ ಮರದಲ್ಲಿ ಮೂಡಿದ ಗಣಪ, ಅಂದ್ರೆ ಇಲ್ಲಿ ನೋಡಿ ಬೇರಿನ ಗಣಪ, ಬೇರಿನಲ್ಲಿ ಅದೇ ಪ್ರಕೃತಿಯ ಒಂದು ವೈಶಿಷ್ಟ್ಯ ಅಂತ ಹೇಳ್ಬೋದು. ಆ ಚಿತ್ರವನ್ನು ಕಾಣಬಹುದಾಗಿದೆ. ಅಂದ್ರೆ ನಾವು ಬರೀ ಕಲಾವಿದನ ಕಲ್ಪನೆಗೆ ಅಲ್ಲದೆ ಪ್ರಕೃತಿಯ ವಿಸ್ಮಯಗಳಲ್ಲೂ ಕೂಡ ಗಣಪತಿಯ ಚಿತ್ರವನ್ನ ನೋಡಬಹುದಾಗಿದೆ. ನೋಡಿ, ಇಲ್ಲಿ ಆರ್ಕೆಸ್ಟ್ರಾ ಗಣಪ ಅಂತ ನೋಡಿ ಆರ್ಕೆಸ್ಟ್ರಾ ಒಂದು ಇದರಲ್ಲಿ ಗಣಪತಿ ಹಾಡು ಹೇಳ್ತಾ ಇರುವ ಗಣಪತಿ ಚಿತ್ರವನ್ನು ಕೂಡ ಆಕರ್ಷಕ ತೆಗೆದಿದ್ದಾರೆ. ಹೆಚ್ಚಾಗಿ ಮಹಿಳೆಯರು ಕೂಡ ಒಂದು ಕಲಾವಿದನ ಗಣಪತಿಯನ್ನ ಚಿತ್ರಣವನ್ನ ಮಾಡ್ತಾರೆ. ಹಾಗೇನೆ ಮುಂದೆ ಬಂದ್ರೆ ವಕ್ರತುಂಡ ಮಹಾಕಾಯ ಬಂದ ಅಂತ ಒಂದು ಶೇಷಶಾಹಿ ಗಣಪತಿ, ಇನ್ನು ಕೊಬ್ಬರಿ ಬೆಣ್ಣೆ ಅಲಂಕಾರ ಗಣಪತಿಗಳು, ಜೊತೆ ಗಣಪತಿಗಳಿಗೆ ಸಂಬಂಧಪಟ್ಟ ಕಥೆಗಳನ್ನ ಕೂಡ, ಜಾನಪದ ಕಥೆಗಳನ್ನ, ಗೌರಿ ಗಣೇಶಗಳನ್ನ ನಾನೇ ಬರೆದು ಇದನ್ನ ಮಾಡಿದ್ದೇನೆ. ಸುಮಾರು ಸಂಗ್ರಹ ಇದೆ. ಹಾಗೇನೆ ಇಲ್ಲಿ ಒಂದು ಗಮನಿಸಬಹುದು ನೀವು, ಅಗ್ರಹಾರದಲ್ಲಿರುವ 101 ಗಣಪತಿ ಚಿತ್ರಗಳನ್ನು ಕೂಡ ನೋಡ್ಬೋದಾಗಿದೆ. ತರಂಗದಲ್ಲಿ ಬಂದಿತ್ತು. ಅರಮನೆಯ ಆತ್ಮವಿಲಾಸ ಗಣಪತಿ, ಇದಕ್ಕೆ ಬಹಳ ಇತಿಹಾಸನೇ ಇದೆ. ಯಾಕಂದ್ರೆ ಅರಮನೆ ಸುಟ್ಟೋದಾಗ ಆತ್ಮವಿಲಾಸ ಗಣಪತಿ ಮಾತ್ರ ಸುಡ್ಲಿಲ್ಲ, ಅದರಿಂದಾಗಿ ಅದೊಂದು ಗಣಪತಿ ನೋಡ್ಬೋದಾಗಿದೆ. ಹೀಗೆ ಗಣಪತಿ ನಾನಾವತಾರದಲ್ಲಿ ಎಲ್ಲವನ್ನ. ಇನ್ನೊಂದು ವಿಶೇಷ ಅಂದ್ರೆ ಈ ಚಿಕ್ಕ ಚಿಕ್ಕ ವಿಗ್ರಹಗಳು ಕೂಡ ಇವು 100ಕ್ಕೂ ಹೆಚ್ಚು ಇದೆ. ಸುಮ್ಮನೆ ಒಂದು ಸಾಂಕೇತಿಕವಾಗಿ ತಂದೆ. ಚಿಕ್ಕ ಚಿಕ್ಕ ಗಣಪತಿಗಳನ್ನ ಸಾಂಕೇತಿಕವಾಗಿ ನಾವು ನೋಡ್ಬೋದಾಗಿದೆ. ನಾನು ಪ್ರದರ್ಶನಗಳಿಗೆ ಹೋದಾಗೆಲ್ಲ ಒಂದು ಸಂಗ್ರಹ ಮಾಡ್ತಾ ಬಂದೆ. ನಾನು ಮೊದ್ಲೇ ಹೇಳ್ದಂಗೆ ಷಡಕ್ಷರಿ ಅವರು ಇದೇ ರೀತಿ ಸಾವಿರಾರು ರೂಪಾಯಿಗಳನ್ನ ಕೊಟ್ಟು ಶೋಕೇಸ್ ನಲ್ಲಿ ಇಟ್ಟಿದ್ದಾರೆ. ಅದನ್ನ ಒಂದು ಸಾಂಕೇತಿಕವಾಗಿ ಇಟ್ಟೆ. ಹಾಗೇನೆ ಇಲ್ಲಿ ಬಂದ್ರೆ ಎಲ್ಲ ಬೇರೆ ಬೇರೆ ಭಾಷೆಗಳಲ್ಲಿ ಹೇಳ್ದಂಗೆ ಎಲ್ಲ ಗಣಪತಿಗಳನ್ನ ನೋಡ್ಬೋದಾಗಿದೆ. ಗಣೇಶ ಈಗ ವಿವಿಧ ರೂಪಗಳನ್ನ ನೋಡಿ. ಅಂತಿಮವಾಗಿ ನಾವು ಕೂಡ ಈಗ ಅಂತಿಮ ಅಂತ ಬರ್ತಾ ಇದೀವಿ. ಗುಡ್ ಬೈ ಮೈ ಲಾರ್ಡ್ ಅಂತ ಗಣಪತಿಯ ಒಂದು ಕೆರೆಗೆ, ಅಂದ್ರೆ ನಿಗದಿತ ಒಂದು ಸ್ಥಳಕ್ಕೆ ಈ ಒಂದು ದಿನ ಒಂದು ಸಂದೇಶ ಹೇಳ್ತೇನೆ ನಮ್ಮ ಯೋಜನೆತೆಗೆ.
ಈಗ ಮಣ್ಣಿನಿಂದ ಮಾಡಿದ ಗಣಪತಿಗಳನ್ನ ಚಿತ್ರಗಳನ್ನ ಮಾತ್ರ ನಾವು ಪ್ರದರ್ಶನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಕೆರೆಗಳೆಲ್ಲ ದುರಂತಗಳನ್ನ ನಾವು ಕಾಣ್ತಾ ಇದೀವಿ. ಪ್ರಕೃತಿ ನಮ್ಮೊಬ್ಬರಿಗೆ ಅಲ್ಲ, ಸಕಲ ಜೀವಕೋಟಿ ರಾಶಿಗಳು ಕೂಡ ಪ್ರಕೃತಿ ಇರೋದ್ರಿಂದ ನಾವು ವಿಸರ್ಜನೆ ಮಾಡಿದಾಗ ಗಣಪತಿಗಳಿಗೆ ಕೆರೆಗೆ ಪ್ರಾಣಿ ಪಕ್ಷಿಗಳಿಗೆಲ್ಲ ತೊಂದರೆ ಆಗುತ್ತೆ. ಅದರಿಂದಾಗಿ ನಾವು ಯಾವುದೇ ಕಾರಣದಿಂದಲೂ ಕೂಡ ಗಣಪತಿಯನ್ನ ನಾವು ಪೂಜಿಸಬೇಕು. ನೋಡಿ, ರಾವಣ 10 ತಲೆಯ ರಾವಣ ಸಹಿತ ಗಣಪತಿ, ಇದು ಅಪರೂಪದ ಗಣಪತಿ. ಅದೇ ರೀತಿ ಆಂಜನೇಯನ ಬಾಯಿಯಲ್ಲಿರುವ ಗಣಪತಿಯನ್ನು ನೋಡ್ಬೋದಾಗಿದೆ. ಹೀಗೆ ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ ಹೋದ್ರೆ 1 ಗಂಟೆ ಸಾಲದು ಅಂತ ನನ್ನ ಭಾವನೆ. ಅದರಿಂದಾಗಿ ಮತ್ತೊಮ್ಮೆ ನಿಮ್ಮ ಕಾಳಿಗುಂಡಿ ಶಿವಕುಮಾರ್ ಈ ಒಂದು ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನಾಡಿನಾದ್ಯಂತ ಎಲ್ಲಾ ಭಕ್ತರಿಗೆ ತಿಳಿಸ್ತೇನೆ. ಗಣಪತಿ ಎಲ್ರಿಗೂ ಕೂಡ ಭಕ್ತಿ ಭಾವವನ್ನ ಮೂಡಿಸ್ಲಿ, ಎಲ್ಲರ ಮನದಲ್ಲಿ ಗಣಪತಿ ತುಂಬಿಕೊಳ್ಳಿ ನಿಮ್ಗೆ. ಯಾಕಂದ್ರೆ ನಾನು ಜತನವಾಗಿ ಸಂಗ್ರಹ ಮಾಡಿದ ಚಿತ್ರಗಳನ್ನ ವರ್ಷದಿಂದ ವರ್ಷಕ್ಕೆ ಹಲವು ಕಡೆ ನನ್ನ ನಿಗದಿತ ಸಮಯದಲ್ಲಿ ಸಮಯಾವಕಾಶದಲ್ಲಿ ನನ್ನ ಹಣಕಾಸು ಸ್ಥಿತಿಗೆ ಅನುಗುಣವಾಗಿ ನಾನು ಸಂಗ್ರಹ ಮಾಡ್ತಾ ಬರ್ತಾ ಇದ್ದೇನೆ. ಇದಕ್ಕೆ ನೀವು ಹೆಚ್ಚಿನ ಆರ್ಥಿಕ ನೆರವು ನೀಡಿದ್ದೇ ಆದಲ್ಲಿ ನಾನು ಇನ್ನು ಮುಂದೆ ನನ್ನ ಕೆಲಸದಲ್ಲಿ ಇರಬಹುದು. ನಾನು ದುಬಾರಿ ಹವ್ಯಾಸವನ್ನ ಕೈಗೊಂಡಿರೋದ್ರಿಂದ ಹೀಗೆ ಬರೀ ಗಣಪತಿಯನ್ನ ನಾನು ಮೊದಲು ಸಂಗ್ರಹ ಮಾಡ್ತಾ ಬಂದೆ. ನಂತರದಲ್ಲಿ ನಾನು ಪತ್ರಿಕೆಗಳಲ್ಲಿ ದಸರಾ, ಪತ್ರಿಕೆಗಳಲ್ಲಿ ಮೈಸೂರು, ಪತ್ರಿಕೆಗಳಲ್ಲಿ ಯೋಗ ಎಲ್ಲವನ್ನ ಕೂಡ ಪ್ರದರ್ಶನ ಮಾಡಿದ್ದೇನೆ. ನನ್ನ ಮುಂದಿನ ಯೋಜನೆಗಳು ಎಂದರೆ ನಮ್ಮ ಪತ್ರಿಕೆಗಳಲ್ಲಿ ಬಂದಿರುವ 5 ಒಂದು ಎವರ್ಗ್ರೀನ್ ಅಂತಾರಲ್ಲ, ನಿತ್ಯ ಹರಿದ್ವರ್ಣ ಆತರ ಒಂದು ನಟರ ಆಗಿದ್ದಾರೆ. ನಮ್ಮ ರಾಜ್ಕುಮಾರ್ ಆಗಿರ್ಬೋದು, ಅವರ ಮಗ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಹಾಗೇನೆ ವಿಷ್ಣುವರ್ಧನ್, ಅಂಬರೀಷು, ಹಾಗೇನೆ ನಮ್ಮ ಶಂಕರ್ ನಾಗರ್ ಆಗಿರ್ಬೋದು. ಈ 5 ಜನರ ಬಗ್ಗೆ ಪತ್ರಿಕೆಗಳಲ್ಲಿ ಬಂದಿರುವ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದೇನೆ. ನಾನು ಕಳೆದ 30 ವರ್ಷಗಳಿಂದ ಪತ್ರಿಕೆಗಳನ್ನ ಮಾರಿಲ್ಲ. ಅದರಿಂದಾಗಿ ಈಗ ಸ್ವಲ್ಪ ಸಂಗ್ರಹ ಕಷ್ಟ ಆಗ್ತಾ ಇದರಿಂದ ನಾನು ಎಲ್ಲವನ್ನ ಏನ್ ಬೇಕಾಗುತ್ತೋ ಅದೆಲ್ಲ ಇಟ್ಕೊಂಡು ಸ್ವಲ್ಪ ನನ್ನ ಒಂದು ನಿಗದಿತ ಸಮಯವನ್ನ ಮೀಸಲಿಟ್ಟು ಮಾಡ್ಬೇಕು ಅನ್ಕೊಂಡಿದ್ದೀನಿ. ಇದಕ್ಕೆ ಕುಟುಂಬ ಸಹಕಾರ ಇದೆ, ಆಫೀಸಲ್ಲಿ ಸಹಕಾರ ಇದೆ, ಸ್ನೇಹಿತರ ಸಹಕಾರ ಇದೆ. ಮತ್ತೊಮ್ಮೆ ನಮ್ಮ ಇಲ್ಲಿ ನೆನ್ಸ್ಕೊಳ್ಬೇಕಾಗತ್ತೆ, ಕಣ್ಣೂರು ವಿ ಗೋವಿಂದಾಚಾರ್ಯ ಅವರು ಇವತ್ತು ಬರ್ಲಿಲ್ಲ. ಅವರು ನನಗೆ ಜತನವಾಗಿದ್ದಾರೆ, ಶ್ರೀಕಂಠ ಮೂರ್ತಿಗಳು ಇದ್ರು. ಹಾಗೇನೆ ಎಲ್ಲರೂ ಕೂಡ ಮತ್ತೊಮ್ಮೆ ನನಗೆ ಕಾಣದ ಕೈಗಳು ಸಹಾಯ ಮಾಡಿದ ಎಲ್ಲರೂ ಕೂಡ ಧನ್ಯವಾದ ಅರ್ಪಿಸ್ತಾ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮ ಕಾಳಿಗುಂಡಿ ಶಿವಕುಮಾರ್. ಧನ್ಯವಾದಗಳು.